ಶ್ರೀಮದ್ಭಾಗವತೆ ಮಹಾಪುರಾಣೇ ಅದ್ಯ ಕಥಾ ಪ್ರಾರಂಭೆ ಸತಿ ಯತ್ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದ. ಪ್ರಾತಃ ಕಾಲದಲ್ಲಿ ಗದಾಪಾಣಿಯಾದ ಕೇಶವ, ಸಂಗವ ಕಾಲದಲ್ಲಿ ವೇಣುಧಾರಿಯಾದ ಗೋವಿಂದ, ಮಧ್ಯಾಹ್ನದಲ್ಲಿ ಶಕ್ತಿ ಆಯುಧವನ್ನು ಧಾರಣೆ ಮಾಡಿದ ನಾರಾಯಣ, ಅಪರಾಹ್ನದಲ್ಲಿ ಚಕ್ರಾಯುಧ ಧಾರಣೆ ಮಾಡಿದಂತಹ ವಿಷ್ಣು, ಸಾಯಂಕಾಲದಲ್ಲಿ ಧನುರ್ಧಾರಿಯಾದ ಮಧುಸೂದನ, ರಾತ್ರಿಯಲ್ಲಿ ಮಾಧವ, ಅರ್ಧರಾತ್ರಿಯಲ್ಲಿ ಹೃಷಿಕೇಶ, ಅರ್ಧರಾತ್ರಿಯ ನಂತರ ಪದ್ಮನಾಭ, ಅದಾದ ಮೇಲೆ ಬೆಳಿಗ್ಗೆ 3-4 ಸುಮಾರು ಶ್ರೀಧರ, ಅಪರರಾತ್ರಿಯಲ್ಲಿ ಪ್ರತ್ಯೂಷ, ಖಡ್ಗಧಾರಿಯಾದ ಜನಾರ್ದನ, ಸಂಧಿಕಾಲದಲ್ಲಿ ದಾಮೋದರ, ಸೂರ್ಯೋದಯ ಕಾಲದಲ್ಲಿ ವಾಸುದೇವ. ಹೀಗೆ ಎಲ್ಲ ಶತ್ರುಗಳನ್ನು ಭಗವಂತ ರಕ್ಷಣೆ ಮಾಡಲಿ ಮಾತ್ರ ಅಲ್ಲ, ಭಗವಂತನ ಆಯುಧಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಭಗವಂತನದೇ ರೂಪಗಳಿದೆ. ಚಕ್ರ, ಶಂಖ, ಗದಾ, ಪದ್ಮ ಇದೆಲ್ಲ ಭಗವಂತನದೇ ಒಂದು ರೂಪಗಳೂ ಇದೆ. ಹಾಗಾಗಿ ಅವುಗಳಿಗೆ ಪ್ರಾರ್ಥನೆ. ಚಕ್ರಕ್ಕೆ ಪ್ರಾರ್ಥನೆ, ನನ್ನ ಎಲ್ಲ ಶತ್ರುಗಳನ್ನು ದಂದಗ್ಧಿ ಎಲ್ಲ ಶತ್ರುಗಳನ್ನು ನಾಶ ಮಾಡು. ಅನೇಕ ಸಣ್ಣ ಪುಟ್ಟ ಭೂತ, ಪ್ರೇತ, ಪಿಶಾಚ ಇವೆಲ್ಲ ಇದೆ. ನಿಷ್ಪಿಂಡಿ ಅವುಗಳನ್ನೆಲ್ಲ ಚೂರ್ಣ ಮಾಡು ಎಂಬುದಾಗಿ ಚಕ್ರಕ್ಕೆ ಪ್ರಾರ್ಥನೆ, ಶಂಖಕ್ಕೆ ಪ್ರಾರ್ಥನೆ, ಗದೆಗೆ ಪ್ರಾರ್ಥನೆ. ಅನೇಕ ಯಾತುದಾನ, ಪ್ರಮಥ, ಸರ್ಪಾದಿಗಳೆಲ್ಲ ಇದೆ. ಶಂಖಕ್ಕೆ ಪ್ರಾರ್ಥನೆ. ಆ ಶಂಖದ ನಾದ ಹೃದಯಾನಿ ಕಂಪಯನ್, ಅವರೆಲ್ಲರನ್ನ ದೂರ ಓಡಿಸಲಿ. ಶತ್ರುಗಳನ್ನು ಖಡ್ಗ ಛಿಂದಿ ನಾಶ ಮಾಡಲಿ. ದುಷ್ಟರ ಚಕ್ಷು ನೋಡಿ ಎಷ್ಟು ಚೆನ್ನಾಗಿದೆ. ದೇವರ ಅನೇಕ ಆಯುಧಗಳಲ್ಲಿ ಒಂದು ಆಯುಧ ಚರ್ಮ ಅಂತ. ಚರ್ಮ ಎಂಬ ಆಯುಧ ದೇವರ ಕೈಯಲ್ಲಿ ಇರುತ್ತೆ. ಆ ಚರ್ಮ ಆಯುಧಕ್ಕೆ ನಾವೇನು ಬೇಡಿಕೊಳ್ಳಬೇಕು ಅಂದರೆ, ಆ ದುಷ್ಟರ ಕಣ್ಣುಗಳನ್ನು ಆ ನಿನ್ನ ಚರ್ಮಾಯುಧದಿಂದ ಮುಚ್ಚಿಬಿಡು. ಆ ದುಷ್ಟರ ದೃಷ್ಟಿ ನಮ್ಮ ಮೇಲೆ ಬೀಳದೇ ಇರಲಿ. ಎಷ್ಟು ಚೆನ್ನಾಗಿದೆ. ದುಷ್ಟರ ದೃಷ್ಟಿ ನಮ್ಮ ಮೇಲೆ ಬೀಳಬಾರದು ಅಂತಾದರೆ, ಈ ಹೆಣ್ಮಕ್ಳು ಅಂತ ದೃಷ್ಟಿ ಆಗಿದೆ ಅಂತಂತಾರೆ. ಅದಕ್ಕೆ ದೃಷ್ಟಿ ಪರಿಹಾರ ಮಾಡಿಕೊಳ್ಳಬೇಕಾಗಿದ್ದರೆ ದೇವರ ಚರ್ಮವನ್ನು ಧಾರಣೆ ಮಾಡಿ. ದೇವರ ಚರ್ಮ ಅಂದರೆ ಚರ್ಮ ಅಲ್ಲ, ದೇವರ ಕೈಯಲ್ಲಿರುವ ಚರ್ಮ ಎಂಬ ಆಯುಧವನ್ನು ಸ್ಮರಣೆ ಮಾಡಿದರೆ ಆ ದುಷ್ಟರ ದೃಷ್ಟಿ ನಿವಾರಣೆ ಆಗತ್ತೆ. ನಮ್ಮ ಬುದ್ಧಿ ಕೆಡಬಾರದು, ನಮ್ಮ ಇಂದ್ರಿಯಗಳು ಕೆಡಬಾರದು, ನಮ್ಮ ಪ್ರಾಣ ಕೆಡಬಾರದು, ನಮ್ಮ ಮನಸ್ಸು ಕೆಡಬಾರದು. ಯಾರನ್ನು ಬೇಡಬೇಕು? ದೇವರ ಪಾರ್ಷದರು ಸುತ್ತ ಇದ್ದಾರಲ್ಲ, ನಂದ, ಸುನಂದ, ವಿಶ್ವಕ್ಸೇನ, ಅವರೆಲ್ಲರನ್ನ ಬೇಡಿಕೊಳ್ಳಬೇಕಂತೆ. ನಮ್ಮ ಪ್ರಾಣ, ಬುದ್ಧಿ, ಮನಸ್ಸು ಕೆಡಬಾರದು. ಅಷ್ಟು ಮಾತ್ರ ಅಲ್ಲ, ದೇವರ ಆಭರಣಗಳು, ವನಮಾಲ ಇದೆ, ಕೌಸ್ತುಭ ಇದೆ, ಆ ಎಲ್ಲ ಆಭರಣಗಳಿಗೆ ಬೇಡಿಕೊಳ್ಳಬೇಕಂತೆ. ನಮ್ಮ ಬುದ್ಧಿ, ಇಂದ್ರಿಯ, ಪ್ರಾಣ ಕೆಡಬಾರದು. ನಾನಾ ತರಹದ ಚೇಳುಗಳು ಇತ್ಯಾದಿಗಳೆಲ್ಲ ಇದೆ, ಅವುಗಳಿಂದ ನಮ್ಮನ್ನು ರಕ್ಷಣೆ ಮಾಡಲಿ. ಇಷ್ಟೆಲ್ಲ ಪ್ರಾರ್ಥನೆಯನ್ನು ಮಾಡಿ ಕೊನೆಗೆ ಮತ್ತು ಪ್ರಾರ್ಥನೆಯನ್ನು ಮಾಡ್ತಾರೆ. ದಿಕ್ಷೂರ್ಧ್ವ ಮತಸ್ಸ ಮಮತಾತ್ ಅಂತರ್ಬಹಿರ್ಭಗವಾನ್ ನಾರಸಿಂಹ. ಎಲ್ಲ ಕಡೆಗೆ, ಎದರಿಗೆ, ಹಿಂದೆ, ಮೇಲೆ, ಕೆಳಗೆ, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಆಗ್ನೇಯ, ಈಶಾನ್ಯ, ಎಲ್ಲ ದಿಕ್ಕು ವಿದುಕ್ಗಳಲ್ಲಿ, ಮೇಲೆ, ಕೆಳಗೆ, ಎಲ್ಲ ಕಡೆಯಿಂದ ಬರುವಂತಹ ಆಪತ್ತುಗಳನ್ನು ನರಸಿಂಹರೂಪಿಯಾದಂತಹ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ ಎಂಬುದಾಗಿ ಇಷ್ಟೆಲ್ಲ ಉಪದೇಶವನ್ನು ಮಾಡಿ ಹೇಳ್ತಾರೆ. ಏತದ್ಧಾರಯಮಾಣಸ್ತು, ಈ ನಾರಾಯಣ ವರ್ಮವನ್ನು ಯಾರು ಸಿದ್ಧಿ ಪಡಿತಾನೋ, ಇದರ ಸಿದ್ಧಿಯನ್ನು ಪಡೆದ ವ್ಯಕ್ತಿ ಯಂ ಪಶ್ಯತಿ ಚಕ್ಷುಷಾ ಪದಾವ ಸಂಸ್ಪೃಶೇತ್ ಸದ್ಯ ಸಾಧ್ವಸಾತ್ ಸವಿಮುಚ್ಯತೆ. ಈ ನಾರಾಯಣ ವರ್ಮದ ಸಿದ್ಧಿಯನ್ನು ಮಾಡಿದ ಪುರುಷ ಕಣ್ಣಿನಿಂದ ಒಬ್ಬನ್ನು ನೋಡಿದರೆ ಸಾಕು, ಅವನ ಪಾಪ ಎಲ್ಲ ಹೋಗುತ್ತೆ. ಕಾಲಿನಿಂದ ಒಬ್ಬನ್ನ ಒದ್ದರೆ ಸಾಕು, ಅವನ ಪಾಪ ಎಲ್ಲ ಹೋಗುತ್ತೆ. ಪದಾವ ಸಂಸ್ಪೃಶೇತ್, ಕಣ್ಣಿನಿಂದ ನೋಡಿದರೂ ಸರಿ, ಕಾಲಿನಿಂದ ಮುಟ್ಟಿದರೂ ಸರಿ, ಅವನ ಪಾಪಗಳೆಲ್ಲ ಪರಿಹಾರ ಆಗುತ್ತೆ. ಇದು ಆ ನಾರಾಯಣ ವರ್ಮದ ಸಿದ್ಧಿ ಇರುವಂತಹ. ಕಾಲಿನಿಂದ ಒದ್ದರು ಅನ್ನೋದಕ್ಕೆ ಒಂದು ಕಥೆ ನೆನಪಾಯಿತು. ಗುರುಗಳ ಸ್ಮರಣೆ ಮಾಡಬೇಕು ಅನ್ನೋದಕ್ಕಾಗಿ ಹೇಳ್ತೇನೆ. ಪ್ರಾತಸ್ಮರಣೀಯರಾದ ಪರಮ ಪೂಜ್ಯ ಮಹಾಸ್ವಾಮಿಗಳು ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು, ಅವರು ಶೂರ್ಪಾಲಿಗೆ ಹೋಗಿದ್ದರು. ಪ್ರತಿ ವರ್ಷ ಶೂರ್ಪಾಲಿಗೆ ಹೋಗ್ತಾ ಇರ್ತಾರೆ. ಒಮ್ಮೆ ಶೂರ್ಪಾಲಿಗೆ ಹೋಗಿದ್ದರು. ಶೂರ್ಪಾಲಿಗೆ ಹೋದ ಸಂದರ್ಭದಲ್ಲಿ ಒಬ್ಬರಿಗೇನೋ ಮಕ್ಕಳಾಗಬೇಕಾಗಿತ್ತು. ಮಕ್ಕಳಾಗಬೇಕು ಸ್ವಾಮಿ ಅಂತ ಕೇಳಿದ್ದಾರೆ. ಸ್ವಾಮಿಗಳು ಮಂತ್ರಾಕ್ಷತೆ ಕೊಟ್ಟು ಕಳಿಸಿದ್ದಾರೆ. ಮಂತ್ರಾಕ್ಷತೆ ಕೊಟ್ಟು ಕಳಿಸಿದರೆ ಮತ್ತೆ ಏನು ಮಕ್ಕಳಾಗಲಿಲ್ವೋ ಏನೋ, ಮತ್ತೆ ಮುಂದಿನ ವರ್ಷ ಮತ್ತೆ ಬಂದ, ಮತ್ತೆ ಮಂತ್ರಾಕ್ಷತೆ ಕೊಟ್ಟರು, ಮತ್ತೆ ಕೇಳಿದ, ಮತ್ತೆ ಮಂತ್ರಾಕ್ಷತೆ ಕೊಟ್ಟರು. ಅವನಿಗೆ ತೃಪ್ತಿ ಆಗ್ತಾ ಇಲ್ಲ. ನೀವು ಯಾಕೋ ಚಲೋ ಅನುಗ್ರಹ ಮಾಡ್ತಾ ಇಲ್ಲ ನಮಗೆ. ಏನೋ ಮಂತ್ರಾಕ್ಷತೆ ಕೊಟ್ಟಿನಿಲ್ಲ, ಇನ್ನೇನು ಇಲ್ಲರಿ, ಏನೋ ನಮ್ಗೆ ಯಾಕೋ ಮನಸ್ಸಿಗೆ ತೃಪ್ತಿ ಅಲ್ಲ. ಏನು ಮಾಡಬೇಕು? ಏನಿಲ್ಲ, ನೀವೊಮ್ಮೆ ಒದಿರಿ ನಮಗೆ ಅಂತಂದು. ನೀವೊಮ್ಮೆ ಒದಿರಿ ನಮಗೆ ಅಂತ ಸ್ವಾಮಿಗಳು ಅನೇಕ ಭಕ್ತರ ಮೇಲೆ ಅನುಗ್ರಹವನ್ನು ಮಾಡ್ತಾ ಇದ್ರು. ಒದಿರಿ ಅಂದಾಗ ಸ್ವಾಮಿಗಳು ಅವನ ಬೆನ್ನ ಮೇಲೆ ತಮ್ಮ ಕಾಲನ್ನಿಟ್ಟರು. ಕಾಲನ್ನು ಇಡಿಸಿಕೊಂಡು ಹೋಗಿದ್ದಾನೆ. 1 ವರ್ಷದಲ್ಲಿ ಮಗುವಾಗಿದೆ. ಇದು ಸ್ವಾಮಿಗಳು, ಮಹಾಸ್ವಾಮಿಗಳು 50 ವರ್ಷ ಮೂಲರಾಮದೇವರನ್ನು ಮುಟ್ಟಿ ಭಜಿಸಿದ ಪಾದ ಅದು. ಮುಟ್ಟಿ ಭಜಿಸಿದ ಪವಿತ್ರವಾದ ದೇಹ ಅದು. ಪವಿತ್ರವಾದ ದೇಹ ಅದು.
ನಾರಾಯಣವರ್ಮ ಅವರ ಮೈ ಅಣುಗಳಲ್ಲಿ ತುಂಬಿರುವಂತಹ ಅದ್ಭುತವಾದಂತಹ ದೇಹ. ಹೀಗಾಗಿ ಅಂತಹ ಒಂದು ಪಾದಸ್ಪರ್ಶದಿಂದ ಆಗತ್ತೆ. ಹಾಗಾಗಿ ಹೇಳ್ತಾರೆ, ಪಾದಸ್ಪರ್ಶ ಈ ಕ್ಷಣ ನೋಡಿದರೆ ಸಾಕು, ಪಾಪಗಳಿಂದ ಎಲ್ಲ ಮುಕ್ತನಾಗ್ತಾನೆ. ಇಂತಹ ಒಂದು ವಿದ್ಯೆಯನ್ನು ಒಬ್ಬ ಕೌಶಿಕ, ಒಬ್ಬ ಬ್ರಾಹ್ಮಣ ಭಾರೀ ಇದರ ಸಿದ್ಧಿಯನ್ನು ಪಡೆದಿದ್ದ. ಸಿದ್ಧಿಯನ್ನು ಪಡೆದು ಅವನು ಹೀಗೆ ಸಂಚಾರವನ್ನು ಮಾಡ್ತಾ ಮಾಡ್ತಾ ದಾರಿಯಲ್ಲಿ ಎಲ್ಲೋ ತನ್ನ ದೇಹವನ್ನು ಬಿಟ್ಟು ಅಲ್ಲೇ ಸತ್ತು ಬಿಟ್ಟಿದ್ದಾನೆ. ಅವನ ದೇಹಕ್ಕೆ ಸಂಸ್ಕಾರ ಮಾಡಿರಲಿಲ್ಲ, ಅಲ್ಲೇ ಬಿದ್ದಿತ್ತು, ಮರುಭೂಮಿಯಲ್ಲೇ ಆ ದೇಹ ಬಿದ್ದು ಬಿಟ್ಟಿತ್ತು. ಮರುಭೂಮಿಯಲ್ಲಿ ದೇಹ ಬಿದ್ದಾಗ ಒಮ್ಮೆ ಚಿತ್ರರಥ ಗಂಧರ್ವ ಆ ಮರುಭೂಮಿಯ ಮೇಲೆ ತನ್ನ ವಿಮಾನವನ್ನು ತಗೊಂಡು ಹೋಗ್ತಾ ಇದ್ದ. ಆ ವಿಮಾನದ ಮೇಲೆ ಹೋಗ್ತಾ ಇರಬೇಕಾದ್ರೆ ಇವನ ದೇಹ, ಇವನ ಎಲುಬು ಮೂಳೆ ಎಲ್ಲಿ ಬಿದ್ದಿತ್ತೋ ಅದರ ಮೇಲೆ ಪಾಸಾದರೆ ಆಶ್ಚರ್ಯ ಅಂದರೆ ಆ ವಿಮಾನ, ಇವರು ಎಲ್ಲರೂ ತಲೆ ಕೆಳಗೆ ಬಿದ್ದು ಬಿಟ್ಟಿದ್ದಾರೆ. ಗಾಬರಿ ಆಯಿತು, ಯಾಕೆ ಬಿದ್ದೆ ನಾನು ಅಂತ ಅಲ್ಲಿರುವ ಋಷಿಗಳಿಗೆ ಕೇಳಿದಾಗ ಅವರು ಹೇಳ್ತಾರೆ, ಇಲ್ಲಪ್ಪ, ಅಲ್ಲಿ ನಾರಾಯಣವರ್ಮ ಸಿದ್ಧಿ ಪಡೆದಂತಹ ಮನುಷ್ಯನ ಎಲುಬುಗಳು ಇವೆ, ಮೂಳೆ ಇದೆ, ಅದನ್ನು ದಾಟ್ಲಿಕ್ಕೆ ಸಾಧ್ಯವಿಲ್ಲ ನೀನು. ಹಾಗಾದರೆ ಏನು ಮಾಡಲಿ? ಏನಿಲ್ಲ, ಆ ಎಲುಬುಗಳನ್ನು ತಗೊಂಡು ಹೋಗಿ ಅದರ ವಿಸರ್ಜನೆಯನ್ನು ಮಾಡು ಅಂತ ಹೇಳಿದಾಗ ಅದನ್ನು ತಗೊಂಡು ಹೋಗಿ ವಿಸರ್ಜನೆಯನ್ನು ಮಾಡಿ ಸರಸ್ವತಿ ನದಿಯಲ್ಲಿ ಸ್ನಾನವನ್ನು ಮಾಡಿದ. ಅಷ್ಟು ಆ ನಾರಾಯಣವರ್ಮದ ಮಹಿಮೆ ಇದೆ. ಹಾಗಾಗಿ ಅಂತಹ ಅದ್ಭುತವಾದ ನಾರಾಯಣವರ್ಮ. ಇಂದ್ರ ಎಲ್ಲ ಗೆದ್ದ, ಆರಾಮಾಗಿ ನಡೆದಿತ್ತು. ಈ ವಿಶ್ವರೂಪಾಚಾರ್ಯರು, ಇಂದ್ರ ಎಲ್ಲರೂ ವಿಶ್ವಾಸ ಮಾಡಿಬಿಟ್ಟಿದ್ರು. ಆ ವಿಶ್ವರೂಪಾಚಾರ್ಯರಿಗೆ 3 ತಲೆ ಇತ್ತು. ಆ 3 ತಲೆಗಳಲ್ಲಿ ಸೋಮಪೀಠ, ಸುರಾಪೀಠ, ಅನ್ನಾದ ಅಂತ 3 ತಲೆಗಳು ಆ ವಿಶ್ವರೂಪಾಚಾರ್ಯರಿಗೆ. ಅವರು ದಿನ ಆಹುತಿಯನ್ನು, ಯಜ್ಞವನ್ನು ಮಾಡಬೇಕಾದರೆ ಜೋರಾಗಿ ಇಂದ್ರಾಯ ಸ್ವಾಹ ಅಂತ ಹೇಳ್ತಾ ಇದ್ದುದು. ಇಂದ್ರಾಯ ಅಗ್ನೇಯ ಅಂತ ದೇವತೆಗಳಿಗೆ ಹವಿಸ್ಸನ್ನು ಕೊಡ್ತಾ ಇದ್ರು. ಆದರೆ ಮನಸ್ಸೊಳಗೇನೆ ಕದ್ದು ಸ್ವಲ್ಪ ತಮ್ಮ ತಾಯಿಯ ಮೇಲೆ ಪ್ರೀತಿ. ತಾಯಿ ದೈತ್ಯರ ಕುಲದಲ್ಲಿ ಬಂದವಳು, ಹೀಗಾಗಿ ಸ್ವಲ್ಪ ದೈತ್ಯರಿಗೂ ಸ್ವಲ್ಪ ಶೇರನ್ನು ಕೊಡೋದಕ್ಕೆ ಶುರು ಮಾಡಿದರು. ಇದು ಇಂದ್ರನಿಗೆ ಗೊತ್ತಾಗಿ ಸಿಟ್ಟಿಗೆ ಬಂದು ಅವರ 3 ಕುತ್ತಿಗೆಗಳನ್ನು ಕತ್ತರಿಸಿ ಹಾಕಿಬಿಟ್ಟ. ಕತ್ತರಿಸಿ ಹಾಕಿದರೆ ಆ 3 ಕುತ್ತಿಗೆಗಳು ಒಂದೊಂದು ಪಕ್ಷಿಗಳಾಗಿ ಕಪಿಂಜಲ, ಕಳವಿಂಕ, ತಿತ್ತಿರಿ ಅಂತನ್ನುವ 3 ಪಕ್ಷಿಗಳಾಗಿ ಹಾರಿ ಹೋಗಿಬಿಡತ್ತೆ. ಆಮೇಲೆ ಇವನಿಗೆ ಬ್ರಹ್ಮಹತ್ಯ ಬಂತು. ಗುರುಗಳನ್ನು ಸಂಹಾರ ಮಾಡಿದ್ದಾನೆ, ಬ್ರಹ್ಮಹತ್ಯ ಬಂತು. ಆ ಬ್ರಹ್ಮಹತ್ಯವನ್ನು ಕೈಯಲ್ಲಿ 1 ವರ್ಷ ಹಿಡ್ಕೊಂಡು ನಿಂತಿದ್ದಾನೆ. ಅದೆಲ್ಲ ಬಹಳ ಕಥೆ ಇದೆ, ವೇದದಲ್ಲೆಲ್ಲ ಬಂದಿದೆ. ಇನ್ನೊಮ್ಮೆ ಪ್ರಸಂಗ ಬಂದಾಗ ಹೇಳ್ತೇನೆ. 1 ವರ್ಷ ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ದಾನೆ. ಆಮೇಲೆ 1 ವರ್ಷ ಆದ ಮೇಲೆ ಸರಿ ಅಂತ ಹೇಳಿ, ಇಲ್ಲ, ಬ್ರಹ್ಮಹತ್ಯೆಯನ್ನು ಕೊಡಬೇಕು. ಹೀಗಾಗಿ 4 ಜನರಿಗೆ ವಿಭಾಗವನ್ನು ಮಾಡಿ ಕೊಡ್ತಾನೆ. ಭೂಮಿ, ನೀರು, ಮರಗಳು ಹಾಗೂ ಯೋಷಿತ ಹೆಣ್ಣು, ಹೀಗೆ 4 ಜನರಿಗೆ ಆ ಬ್ರಹ್ಮಹತ್ಯವನ್ನು ವಿಭಾಗ ಮಾಡಿ ಕೊಡ್ತಾನೆ. ವಿಭಾಗ ಮಾಡಿಕೊಟ್ಟ, ಆ ಕಡೆಗೆ ಸರಿ ಹೋಯಿತು. ಇಲ್ಲಿ ತ್ವಷ್ಟ ಸಿಟ್ಟಿಗೆ ಬಂದ. ನನ್ನ ಮಗನನ್ನೇ ಇವನು ಸಂಹಾರ ಮಾಡಿದ್ದಾನೆ ಅಂತ ಹೇಳಿ ಸಿಟ್ಟಿಗೆ ಬಂದು ಯಾಗವನ್ನು ಮಾಡ್ತಾನೆ. ಇಂದ್ರದೇವರನ್ನು ಸಾಯಿಸುವಂತಹ ಮಗ ಆಗಬೇಕು, ಸ್ವಾಹೇಂದ್ರ ಶತ್ರೋ ವರ್ಧಸ್ವ ಅಂತ ಯಾಗವನ್ನು ಮಾಡಿದ. ಯಾಗವನ್ನು ಮಾಡಬೇಕಾದ್ರೆ ನೋಡಿ, ಅವನೇನೋ ತಪ್ಪು ಮಾಡಿಬಿಟ್ಟ. ಏನು ಅಂದರೆ, ಇಂದ್ರ ಶತ್ರು ಅನ್ನೋದನ್ನು 2 ತರಹ ಅರ್ಥ ಮಾಡಬಹುದು. ಇಂದ್ರನ ಶತ್ರು ಅಂದರೆ ಇಂದ್ರನನ್ನು ಸಾಯಿಸುವವನು ಅಂತೂ ಅರ್ಥ ಆಗತ್ತೆ. ಇಂದ್ರ ಶತ್ರು ಅಂದರೆ ಇಂದ್ರನೇ ಯಾರನ್ನ ಸಾಯಿಸ್ತಾನೋ ಅವನು ಅಂತೂ ಅರ್ಥ ಆಗತ್ತೆ ಸಂಸ್ಕೃತದಲ್ಲಿ. ಒಂದು ಸ್ವರವನ್ನು ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಅರ್ಥವೇ ಬದಲಾಗಿ ಬಿಡತ್ತೆ. ಹಾಗಾಗಿ ಇವನು ಸ್ವರ ಅನ್ನಬೇಕಾದ್ರೆ ಸ್ವಲ್ಪ ತಪ್ಪು ಮಾಡಿದ್ದಕ್ಕೆ ಇಂದ್ರ ನನ್ನ ಸಾಯಿಸುವ ಮಗ ಹುಟ್ಟುವ ಬದಲು ಇಂದ್ರನಿಂದ ಸಾಯುವ ಮಗ ಹುಟ್ಟುತ್ತಾನೆ. ಅವನೇ ವೃತ್ರಾಸುರ. ಹುಟ್ಟಿದ ಆ ದಕ್ಷಿಣಾಗ್ನಿಯಿಂದ ಎದ್ದು ಬರ್ತಾನೆ ದಿನಾ ಒಂದೊಂದು ಬಾಣದಷ್ಟು ಬೆಳೀತಾ ಇದ್ದಂತೆ. ಒಂದೊಂದು ಬಾಣದಷ್ಟು ದೊಡ್ಡ ಆಕಾರದಲ್ಲಿ ಬೆಳೆದು ಬಿಟ್ಟಿದ್ದಾನೆ. ಏನಾವೃತ ಇಮೇ ಲೋಕಾಹ, ಅವನು ಬೆಳೆದರೆ ಇಡೀ ಜಗತ್ತನ್ನೆಲ್ಲ ಆವರಿಸಿಬಿಟ್ಟ ಅನ್ನೋದಕ್ಕಾಗಿ ಅವನಿಗೆ ವೃತ್ರ ಅನ್ನುವ ಹೆಸರು ಬಂತು. ಬಂದ ಮೇಲೆ ಮತ್ತೆ ಎಲ್ಲ ದೇವತೆಗಳು ಇನ್ನೇನು ಕೆಲಸ, ಹೋದರು ದೇವರ ಹತ್ರ ಹೋಗಿ ಸಗೇವನಸ್ತ್ವಾಷ್ಟ್ರ ಭಯಾದ್ದುರಂತ ತ್ರಾತಾಶ್ರಿತಾನ್ ವಾರಿ ಚರೋಪಿ ನೂನಂ, ಭಗವಂತ ನೀನೇ ನಮ್ಮನ್ನು ರಕ್ಷಣೆ ಮಾಡಬೇಕು. ನೀ ಪ್ರಳಯ ಕಾಲದಲ್ಲಿ ಸ್ವಯಂ ಬ್ರಹ್ಮದೇವರೇ ಭಯಪಟ್ಟು ನಿನ್ನ ಧ್ಯಾನವನ್ನು ಮಾಡಿದರು. ಇಲ್ಲಿ ಆಚಾರ್ಯ ನಿರ್ಣಯ ಕೊಡ್ತಾರೆ, ಒಂದು ತತ್ವ ತಿಳಿದುಕೊಳ್ಳಬೇಕು. ಬ್ರಹ್ಮದೇವರಿಗೆ ಭಯ ಇದೆಯಾ? ಇದೇ ಅಂತಾರೆ. 2 ಪ್ರಸಂಗದಲ್ಲಿ ಭಯ ಬರುತ್ತೆ. ಅದು ಎಷ್ಟೊತ್ತು? ಅರ್ಧ ಕ್ಷಣ. ಅದು ಕೂಡ ಸುಮ್ಮನೆ ಬಂದಾಗೆ
ಅವರಿಗೇನು ಭಯದ ವಿಕಾರ ಆಗೋದಿಲ್ಲ, ಬಂದಾಗೆ ಆಗತ್ತೆ. ಅದು ಯಾಕೆ? ದೇವರ ಪ್ರೀತಿಗಾಗಿ. ದೇವರಂತ ಸ್ವಲ್ಪ ಅಂಜೋ ಅಂಜೋ ಅಂದು ಅಂಜುತ್ತೀನಪ್ಪ ಅಂತ ಅಂಜುತ್ತಾನಷ್ಟೇ. ಬ್ರಹ್ಮದೇವರಿಗೆ ವಾಸ್ತವಿಕವಾಗಿ ಭಯ ಇಲ್ಲ, ಆದರೆ ದೇವರ ಪ್ರೀತಿಗಾಗಿ ಭಯ ಬರುತ್ತೆ. ಬಂದ ಭಯವೂ ಕೂಡ ಅರ್ಧ ಕ್ಷಣ ಮಾತ್ರ ಇರುತ್ತೆ, ಅದು ಕೂಡ ಅವರಿಗೆ ವಿಕಾರ ಮಾಡುವುದಿಲ್ಲ ಅನ್ನುವ ತತ್ವ ಇಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ವಯಂಚ ಯಸ್ಯಾಪಿ ಪುರಃ ಸಮೇತಾಃ ಪಶ್ಯಾಮ ಲಿಂಗಂ ಪೃಥಗೀಶಮಾನಿನಃ. ದೇವತೆಗಳಂತಾರೆ, ನಮಗೂ ಕೆಲವೊಮ್ಮೆ ಅಹಂಕಾರ ಬಂದ್ಬಿಡತ್ತೆ, ನಾನೇ ರಾಜ ನಾನೇ ರಾಜ ನಾನೇ ದೊಡ್ಡವನು ಅಂತಂತೇವೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಬಹಳ ಬರೋದಿಲ್ಲ, ಆದರೆ ಆಗಾಗ ಪ್ರಾಯ ದೇವತೆಗಳಿಗೆ ಹೀಗೆ ಅನಿಸೋದಿಲ್ಲ, ಆದರೆ ಕೆಲವೊಮ್ಮೆ ಅವರಿಗೂ ಸ್ವಾತಂತ್ರ್ಯ ಬುದ್ಧಿ ಬರುತ್ತೆ. ಬಂದ ಸಂದರ್ಭದಲ್ಲಿ ದೇವರು ಅವರಿಗೆ ಕಾಣೋದೇ ಇಲ್ಲ, ದೇವರೇ ಕಾಣೋದಿಲ್ಲ. ಹೀಗೆ ಅವರ ಸಮಸ್ಯೆ ಇರುತ್ತೆ. ವ್ರಜಾಮ ಶರವೇ, ಹಾಗಾಗಿ ಸ್ವಾಮಿ ನಿಮಗೆ ನಾವು ಶರಣು ಹೋಗ್ತೇವೆ ಅಂತ ನಮಸ್ಕಾರ ಮಾಡಿದ್ದಾರೆ. ಆಗ ಭಗವಂತ ಮತ್ತೆ ಅಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ಈ ಸತಿ ಪ್ರತ್ಯಕ್ಷನಾಗಬೇಕಾದ್ರೆ ಒಬ್ಬನೇ ಬಂದಿಲ್ಲ, ಮಧ್ಯದಲ್ಲಿ ನಾರಾಯಣ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಕೇಶವ, ನಾರಾಯಣ, ಮತ್ತೆ ಆ ಕೇಶವಾದಿ ದಾಮೋದರನವರೆಗೆ 12, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ 16. ಹೀಗೆ 16 + 1 ಮಧ್ಯದಲ್ಲಿ ನಾರಾಯಣ, 17 ರೂಪದಿಂದ ದೇವರು ಪ್ರತ್ಯಕ್ಷನಾಗಿದ್ದಾನೆ. ಪ್ರತ್ಯಕ್ಷನಾಗಿ ಹೇಳ್ತಾನೆ, ಯತ್ತೇ ಗತೀನಾಂ ತಿಸೃಣಾಂ, ಬೇಕಾದಷ್ಟು ನಿಮಗೆ ಅನುಗ್ರಹವನ್ನು ಮಾಡ್ತೇನೆ. ಆಗ ಮತ್ತೆ ದೇವತೆಗಳು ಸ್ತೋತ್ರ ಮಾಡ್ತಾರೆ. ಅನೇಕ ಸ್ತೋತ್ರಗಳನ್ನೆಲ್ಲ ಮಾಡಿದ್ದಾರೆ. ಸ್ತೋತ್ರವನ್ನು ಮಾಡಿ, ಸ್ವಾಮಿ ಈ ತ್ವಷ್ಟೃವನನ್ನು, ಈ ವೃತ್ರಾಸುರನ ಸಂಹಾರವನ್ನು ಮಾಡು ಅಂತ ಬೇಕಾದಷ್ಟು ಬೇಡಿಕೊಂಡಾಗ ಕೊನೆಗೆ ಒಂದು ದೇವತೆಗಳೊಂದು ಮಾತು ಹೇಳ್ತಾರೆ. ಏನು ಸುಂದರವಾದ ಮಾತು ಅಂದರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅವರಂತಾರೆ, ಅತ ಏವ ಸ್ವಯಂ ತದುಪಕಲ್ಪಿತಂ ಅಸ್ಮಾಕಂ ಪರಮಾತ್ಮನಃ ಕಿಯಾನಿ ಹಾರ್ಥ ವಿಶೇಷೋ ವಿಜ್ಞಾಪನೀಯ ಸ್ಯಾತ್ ವಿಸ್ಫುಲಿಂಗಾದಿಭಿಃ ಹಿರಣ್ಯರೇತಸಃ. ಸ್ವಾಮಿ ಇನ್ನೇನು ನಾವು ಹೇಳೋದಿದೆ, ನಿನ್ನ ಮುಂದೆ ನಾವೇನು ಹೇಳ್ಕೊಳ್ಬೇಕು? ಏನು ಹೇಳ್ಕೊಳ್ಬೇಕು? ನಿನಗೆ ಗೊತ್ತಿಲ್ಲದೆ ಇದ್ದದ್ದೇನಾದರೂ ಇದೆಯಾ? ಭಾರೀ ನಿಗಿಯಾದ ಕೆಂಡ, ದೊಡ್ಡ ಕೆಂಡ, ಈ ಕಬ್ಬಿಣ ಕರಗಿಸೋದಕ್ಕೆ ಕೆಂಡ ಉಪಯೋಗಿಸ್ತಾರಲ್ಲ, ಅಂಥ ದೊಡ್ಡ ಕೆಂಡ. ಆ ಕೆಂಡದಿಂದ ಹಾರಿ ಬಂದಂತಹ ಸಣ್ಣ ಸಣ್ಣ ಕಿಡಿಗಳು. ಆ ಕಿಡಿಗಳು ಕೆಂಡಕ್ಕೆ ಹೋಗಿ ಏನಾದರೂ ಬಿಸಿ ಹೇಗಿರಬೇಕು ಅಂತ ಉಪದೇಶ ಮಾಡಲಿಕ್ಕಾಗತ್ತಾ? ಹಾಗೆ ನಾವೆಲ್ಲ ನಿನ್ನ ಮುಂದೆ ನಾವೇನು ಹೇಳ್ಕೊಳ್ಳೋದಿದೆ? ಇನ್ನೇನು ಹೇಳ್ಕೊಳ್ಳೋದಕ್ಕೆ ಸಾಧ್ಯ? ವಿವಿಧೌ ವ್ರಜಿನ ಸಂಸಾರ ಪರಿಶ್ರಮೋಪಶೀನಾಂ ಉಪಸನ್ನಾನಾಂ ವಯಂ ಯತ್ಕಾಮೇನ ಉಪಸಾದಿತಾಃ. ಅವರಂತಾರೆ, ನಿನಗೆ ಗೊತ್ತಿಲ್ಲದೆ ಇದ್ದೇನಿಲ್ಲ, ನಾವು ಏನು ಮನಸ್ಸಲ್ಲಿಟ್ಕೊಂಡು ಬಂದಿದ್ದೇವೋ ಅದನ್ನು ನೀನು ಮಾಡಿಬಿಡು ಸಾಕು. ನಾವು ಹೇಳೋದಿಲ್ಲ, ಬಾಯಿಂದ ಹೇಳುವ ಅಗತ್ಯವೇ ಇಲ್ಲ, ನಿನಗೆಲ್ಲ ಗೊತ್ತು. ಆದ್ದರಿಂದ ನಮ್ಮ ಮನಸ್ಸಿನ ಅಪೇಕ್ಷೆಯನ್ನು ಪೂರ್ಣ ಮಾಡು ಅಂತಂದಾಗ ಆಗಲಿ ಅಂತ ಭಗವಂತ ಹೇಳ್ತಾನೆ. ನೋಡಪ್ಪ, ಒಂದು ಕೆಲಸ ಮಾಡಿ, ದಧೀಚಿ ಋಷಿಗಳು ಇದ್ದಾರೆ. ಆ ದಧೀಚಿ ಋಷಿಗಳ ಹತ್ತಿರ ಹೋಗಿ ನಿಮ್ಮ ದೇಹವನ್ನು ಕೊಡಿ ಅಂತ ಕೇಳು. ವಿದ್ಯಾ ವ್ರತ ತಪಸ್ಸಾರಂ, ಅವರ ದೇಹ ಎಷ್ಟು, ಅವರ ಅಪರೋಕ್ಷ ಜ್ಞಾನ, ಅವರ ತಪಸ್ಸು ಅದೆಲ್ಲ ತುಂಬಿಕೊಂಡಿದೆ ಅವರ ದೇಹದಲ್ಲಿ, ಅದೆಲ್ಲ ತುಂಬಿಕೊಂಡಿದೆ ಅವರ ದೇಹದಲ್ಲಿ. ಯಾದವಾರ್ಯರ ಬಗ್ಗೆ ಕಥೆಯನ್ನು ಕೇಳ್ತೇವೆ. ಯಾದವಾರ್ಯರು ಅವರು ಪರಂಧಾಮಕ್ಕೆ ಹೋದ ಮೇಲೆ ಅವರ ಅಸ್ಥಿಯನ್ನು ವಿಸರ್ಜನೆ ಮಾಡಲಿಕ್ಕೆ ಹೋದರಂತೆ. ಅವರ ಅಸ್ಥಿಯನ್ನು ವಿಸರ್ಜನೆ ಮಾಡಲಿಕ್ಕೆ ಹೋದಾಗ ಅವರ ಅಸ್ಥಿಗಳಿಂದ ಭಾಗವತದ ಶ್ಲೋಕ ಕೇಳಿಸ್ತಾ ಇತ್ತಂತೆ. ಅವರ ಅಸ್ಥಿಗಳಿಂದ ಭಾಗವತದ ಶ್ಲೋಕ ಕೇಳಿಸ್ತಾ ಇತ್ತಂತೆ. ಅಷ್ಟರವರೆಗೆ ಮನುಷ್ಯ ಸಾಧನೆಯನ್ನು ಮಾಡಿದರೆ ಅಸ್ಥಿಗತ ಆಗತ್ತೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ದಧೀಚಿ ಋಷಿಗಳು ಅಷ್ಟು ತಪಸ್ಸನ್ನು ಮಾಡಿದ್ದಾರೆ. ಅವರ ದೇಹವನ್ನು ಕೇಳಿ, ಅವರ ದೇಹವನ್ನು ಕೇಳಿ ಅವರ ದೇಹ ಕೊಡ್ತಾರೆ. ಅವರ ದೇಹದಲ್ಲಿರುವ ಮೂಳೆಗಳಿಂದ ವಜ್ರಾಯುಧವನ್ನು ನಿರ್ಮಾಣ ಮಾಡಿಕೊಂಡು ಆ ವೃತ್ರಾಸುರನ ಸಂಹಾರವನ್ನು ಮಾಡಬಹುದು ಅಂತ ಹೇಳಿದಾಗ ಇವರಂದರು, ಅವ್ರ್ಯಾಕೆ ಕೊಡ್ತಾರೆ? ನೀನು ಹೋಗೋ ಕೊಡ್ತಾರೆ. ಅವರೆಲ್ಲ ಜ್ಞಾನಿಗಳು ಇದ್ದದ್ದೇ ಪರೋಪಕಾರಕ್ಕಾಗಿ, ಅವಶ್ಯವಾಗಿ ಕೊಡ್ತಾರೆ. ಹೋಗು, ನೋಡಿ ದೇಹವನ್ನೇ ಕೊಡೋದು ಏನು ಸಾಮಾನ್ಯನಾ? ಹಾಗಾಗಿ ಸರಿ, ಎಲ್ಲರೂ ಹೋಗಿದ್ದಾರೆ. ಹೋಗಿ ನಮಸ್ಕಾರವನ್ನು ಮಾಡ್ತಾರೆ. ನಮಸ್ಕಾರವನ್ನು ಮಾಡಿ, ಸ್ವಾಮಿ ನಿಮ್ಮ ದೇಹವನ್ನು ಕೊಡಿ. ಅವರು ಮೊದಲು ಬೈಬಿಟ್ರು, ಏನ್ರೋ ಎಷ್ಟು ಸ್ವಾರ್ಥಿಗಳು ನೀವು, ಯಾವ ಮನುಷ್ಯ ಜಗತ್ತಿನಲ್ಲಿ ತನ್ನ ದೇಹವನ್ನು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಏನು ಹೀಗೆ ಕೇಳ್ತೀರಾ? ಆಗ ಅವರಂತಾರೆ, ಹಾಗೇನಿಲ್ಲಪ್ಪ, ದೇವತೆಗಳೆಲ್ಲ ಹೇಳ್ತಾರೆ ಪರೋಪಕಾರಕ್ಕಾಗಿ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಿದಾಗ ದಧೀಚಿ ಋಷಿಗಳಂತಾರೆ, ನನಗೂ ಎಲ್ಲ ಗೊತ್ತು, ನಿಮ್ಮ ಬಾಯಿಯಿಂದ ಧರ್ಮವನ್ನು ಕೇಳಬೇಕು ಅನ್ನುವುದಕ್ಕಾಗಿ ನಾನು ಹೀಗೆ ಮಾಡಿದ್ದೇನೆ ಅಂತ ಹೇಳಿ ಅವರು ಧ್ಯಾನದಲ್ಲಿ ಕೂಡುತ್ತಾರೆ. ಸ್ಕಂದ ಪುರಾಣ ಹೇಳುತ್ತೆ ಇವರ ದೇಹ ಎಷ್ಟು ದೊಡ್ಡದಿತ್ತು ಅಂದರೆ 100 ಯೋಜನ ಎತ್ತರ ಇತ್ತಂತೆ. ಅಷ್ಟು
ಅಷ್ಟು ದೊಡ್ಡ ರೂಪವನ್ನು ತೆಗೆದುಕೊಂಡು ಆ ದೇಹತ್ಯಾಗವನ್ನು ಮಾಡ್ತಾರೆ ದಧೀಚಿ ಋಷಿಗಳು. ದೇಹತ್ಯಾಗ ಮಾಡಿದ ಮೇಲೆ ಅವರ ಆ ಅಸ್ಥಿಗಳನ್ನೆಲ್ಲ ತೆಗೆದುಕೊಂಡು ಬಂದು ವಿಶ್ವಕರ್ಮನಿಗೆ ಕೊಡ್ತಾನೆ ಇಂದ್ರ. ವಿಶ್ವಕರ್ಮ ಅದನ್ನು ಚೆನ್ನಾಗಿ ಎಲ್ಲ ಮಾಡಿ ಒಳ್ಳೆಯ ವಜ್ರಾಯುಧವನ್ನು ನಿರ್ಮಾಣ ಮಾಡ್ತಾನೆ. ಅದರಲ್ಲಿ ಭಗವಂತ ಬಂದು ಸನ್ನಿಹಿತನಾಗ್ತಾನೆ. ವಿಷ್ಣುವಿನ ತೇಜಸ್ಸು ಅದರಲ್ಲಿ ಭಗವಂತ ಇಡ್ತಾನೆ. ಅಂತಹ ಒಂದು ಅದ್ಭುತವಾದ ವಜ್ರಾಯುಧ ಬಂತು. ವಜ್ರಾಯುಧ ಬಂದ ಕೂಡಲೇ ಸರಿ ಯುದ್ಧಕ್ಕೆ ಹೋಗೋಣ ಅಂತ ಯುದ್ಧಕ್ಕೆ ಬಂದಿದ್ದಾನೆ. ಯುದ್ಧಕ್ಕೆ ಬಂದರು. ಯಾವಾಗಾಯಿತು ಯುದ್ಧ ಅದನ್ನು ಹೇಳ್ತಾರೆ. ಈ ಯುದ್ಧ ಆದದ್ದು ತ್ರೇತಾಯುಗದಲ್ಲಂತೆ. ಆ 28 ಮಹಾಯುಗಗಳಿದೆಯಲ್ಲೋ, ಆ 28 ಮಹಾಯುಗದಲ್ಲಿ ಮೊದಲನೇ ಮಹಾಯುಗದ ತ್ರೇತಾಯುಗದಲ್ಲಿ ನರ್ಮದಾ ತೀರದಲ್ಲಿ ಯುದ್ಧ ಆಯಿತು ಅಂತ ಹೇಳ್ತಾರೆ. ಆ ನರ್ಮದಾ ತೀರಕ್ಕೆ ಯುದ್ಧಕ್ಕೆ ಬರ್ತಾರೆ. ಈ ದಧೀಚಿ ಋಷಿಗಳ ಬಗ್ಗೆ ಹೇಳಬೇಕಾದ್ರೆ ದೇವರೊಂದು ಮಾತನ್ನು ಹೇಳ್ತಾನೆ. ಏನು ಅಂದರೆ, ಅವರ ಹತ್ರ ಒಂದು ಭಾರಿ ವಿದ್ಯೆ ಇದೆ. ಇದೇ ನಾರಾಯಣ ವರ್ಮ ಅವರು ಮೊದಲು ಕಂಡುಕೊಂಡವರು ನಾರಾಯಣ ವರ್ಮವನ್ನು. ಈ ನಾರಾಯಣ ವರ್ಮ ವಿದ್ಯೆಯನ್ನು ಉಪದೇಶ ಮಾಡಿ ಅಂತ ಅಶ್ವಿನಿ ದೇವತೆಗಳು ದಧೀಚಿ ಋಷಿಗಳ ಹತ್ರ ಹೋಗಿ ಬೇಡಿಕೊಳ್ತಾರೆ. ಅಶ್ವಿನಿ ದೇವತೆಗಳು ಬೇಡಿಕೊಂಡಾಗ ಇವರೇನಂತಾರೆ, ಇಲ್ಲ ನಾನೊಂದೇನೋ ಯಜ್ಞಯಾಗ ಮಾಡ್ತಾ ಇದ್ದೀನಿ, ಈಗ ಬಹಳ ಬ್ಯುಸಿ ಇದ್ದೀನಿ, ಆಮೇಲೆ ಬನ್ನಿ ಅಂತ ಅಶ್ವಿನಿ ದೇವತೆಗಳಿಗೆ ಹೇಳಿ ಕಳಿಸ್ತಾರೆ. ಈ ಸುದ್ದಿ ಇಂದ್ರನಿಗೆ ಗೊತ್ತಾಗತ್ತೆ. ಇಂದ್ರನಿಗೆ ಗೊತ್ತಾಗಿ ಇಂದ್ರ ದಧೀಚಿ ಋಷಿಗಳ ಹತ್ರ ಬರ್ತಾನೆ. ದಧೀಚಿ ಋಷಿಗಳ ಹತ್ರ ಬಂದು ಹೇಳ್ತಾನೆ, ಏ ದಧೀಚಿ, ಆ ವಿದ್ಯೆಯನ್ನು ನೀನು ಅಶ್ವಿನಿ ದೇವತೆಗಳಿಗೆ ಕೊಡತಕ್ಕದ್ದಲ್ಲ, ಕೊಟ್ಟರೆ ನಿಮ್ಮ ಕುತ್ತಿಗೆಯನ್ನು ಕತ್ತರಿಸಿ ಬಿಡ್ತೇನೆ ಅಂತ ಇಂದ್ರ ಕರಾರು ಮಾಡಿ ಹೋಗಿರ್ತಾನೆ. ಸರಿ ಅಂತ ಇಂದ್ರ ಆ ಕಡೆಗೆ ಹೋದ್ಮೇಲೆ ಮತ್ತೆ ಅಶ್ವಿನಿ ದೇವತೆಗಳು ಬರ್ತಾರೆ. ಅಶ್ವಿನಿ ದೇವತೆಗಳು ಬಂದು ಅಂತಾರೆ, ಇಂದ್ರ ಏನಂದಿದ್ದಾನೆ, ನಿಮ್ಮ ಕುತ್ತಿಗೆಯನ್ನು ಕತ್ತರಿಸ್ತೇನೆ ಅಂತಾನೆ, ಅದಕ್ಕೆ ನಾವೊಂದು ಉಪಾಯ ಮಾಡ್ತೇವೆ, ನಾವೇ ನಿಮ್ಮ ಕುತ್ತಿಗೆಯನ್ನು ಮೊದಲು ಕತ್ತರಿಸಿ ಬಿಡ್ತೇವೆ. ದಧೀಚಿ ಋಷಿಗಳ ಕುತ್ತಿಗೆಯನ್ನು ಕತ್ತರಿಸಿ ಒಂದು ಪಕ್ಕಕ್ಕೆ ಇಟ್ಟುಬಿಡ್ತಾರೆ. ಇಟ್ಟು ಆ ದಧೀಚಿ ಋಷಿಗಳಿಗೆ ಒಂದು ಕುದುರೆಯ ತಲೆಯನ್ನು ಜೋಡಿಸ್ತಾರೆ. ಕುದುರೆ ತಲೆಯನ್ನು ಜೋಡಿಸ್ತಾರೆ. ಕುದುರೆ ತಲೆ ಜೋಡಿಸಿದ ಮೇಲೆ ಈಗ ನೀವು ನಮಗೆ ಉಪದೇಶ ಮಾಡಿ, ಸರಿ ಅಂತ ಉಪದೇಶ ಮಾಡಿಬಿಡ್ತಾರೆ. ಉಪದೇಶ ಮಾಡಿದ ಮೇಲೆ ಇಂದ್ರನಿಗೆ ಗೊತ್ತಾಗತ್ತೆ. ಇಂದ್ರ ಬಂದು ಆ ಕುದುರೆಯ ತಲೆಯನ್ನು ಕತ್ತರಿಸಿ ಬಿಡ್ತಾನೆ. ಕತ್ತರಿಸಿದ ಮೇಲೆ ಅಶ್ವಿನಿ ದೇವತೆಗಳು ಅವರ ಒರಿಜಿನಲ್ ತಲೆ ಇರುತ್ತಲ್ಲ ಅದನ್ನು ತಂದು ಜೋಡಿಸಿ ಬಿಡ್ತಾರೆ. ಹೀಗೆ ಅಶ್ವಿನಿ ದೇವತೆಗಳಿಗೆ ಉಪದೇಶ ಮಾಡಿದವರು ಅದೇ ನಾರಾಯಣ ವಿದ್ಯೆಯನ್ನೇ ಅವರು ವಿಶ್ವರೂಪಾಚಾರ್ಯರಿಗೂ ಉಪದೇಶ ಮಾಡಿದ್ದಾರೆ. ಅದನ್ನೇ ವಿಶ್ವರೂಪ ನಿಮಗೆ ಕೊಟ್ಟಿದ್ದು. ಹಾಗಾಗಿ ಅಂತಹ ಅದ್ಭುತವಾದಂತಹ ವಿದ್ಯೆಯಪ್ಪ, ಅಂತಹ ಮಹಾನುಭಾವರು ದಧೀಚಿ ಋಷಿಗಳು. ಹಾಗಾಗಿ ಅವರ ಯುದ್ಧಕ್ಕೆ ಹೋಗಿದ್ದಾನೆ. ಯುದ್ಧ ಆಡ್ತಾ ಇದ್ದಾರೆ. ಘೋರವಾದ ಯುದ್ಧ. ಆ ಇಂದ್ರವೃತ್ರಾಸುರರ ಯುದ್ಧವನ್ನು ಕೇಳಬೇಕು, ಮೈಯೆಲ್ಲ ನಡುಕ ಹುಟ್ಟತ್ತೆ. ಅಂಥ ಘನಘೋರವಾದ ಯುದ್ಧ ಆಗ್ತಾ ಇದೆ. ಘೋರವಾದ ಯುದ್ಧ ಆದರೆ ಈ ದೇವತೆಗಳಿಗೆಲ್ಲ ಭಾರೀ ಶಕ್ತಿ ಬಂದಿತ್ತು. ಎಲ್ಲ ದೈತ್ಯರನ್ನು ಹೊಡೆದು ಓಡಿಸಿದ್ದಾರೆ. ಹೊಡೆದು ಓಡಿಸಿ ಎಲ್ಲರೂ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ. ಹೇ ವಿಪ್ರಚಿತ್ತೇ, ಎಲ್ಲರೂ ಓಡ್ತಾ ಇದ್ರೆ ಈ ವೃತ್ರಾಸುರ ಎಲ್ಲರನ್ನ ಕರೆದು ಹೇಳ್ತಾನೆ, ಹೇ ವಿಪ್ರಚಿತ್ತಿ ಶಂಬರ, ಯಾಕೆ ಓಡಿ ಹೋಗ್ತಾ ಇದ್ದೀರೋ ಮೂರ್ಖ, ಓಡಿ ಹೋಗಬೇಡ್ರಿ. ಏನು ಮೃತ್ಯುವಿಗೆ ಅಂಜಿ ಹೋಗ್ತಾ ಇದ್ದೀರಾ? ಜಾತಸ್ಯ ಹಿ ಧ್ರುವ ಮೃತ್ಯು, ಹುಟ್ಟವನು ಸಾಯಲೇಬೇಕು, ಯಾಕೆ ಅಂಜುತ್ತೀರಾ? ಕೋನಾಮ ಮೃತ್ಯುಂ ನ ವೃಣೀತ ಯುಕ್ತಂ. ನೋಡಿ, ಜಗತ್ತಿನಲ್ಲಿ ಯಾವ ಮೃತ್ಯುವಿನಿಂದ ಉತ್ತಮ ಲೋಕ ಸಿಗತ್ತೆ, ಒಳ್ಳೆಯ ಕೀರ್ತಿ ಸಿಗತ್ತೆ, ಅಂಥ ಮೃತ್ಯುವನ್ನು ಯಾರೂ ಬೇಡ ಅನ್ನಬಾರ್ದು. ಬಂದರೆ ಬರಲಿ ಅನ್ಬೇಕು. ಬಂದರೆ ಬರಲಿ. ಕೀರ್ತಿ ಬರುತ್ತಾ, ಸಾಯೋದಕ್ಕೆ ಸಿದ್ಧ. ಒಳ್ಳೆಯ ಲೋಕ ಸಿಗತ್ತಾ, ಸಾಯೋದಕ್ಕೆ ಸಿದ್ಧ ಅಂತ ಅನ್ನಬೇಕು. ಹಾಗಾಗಿ ಯುದ್ಧದಲ್ಲಿ ಸತ್ರೆ ಉತ್ತಮ ಲೋಕ ಸಿಗತ್ತೆ, ಬನ್ನಿ. ಮೃತ್ಯು ಎರಡು ತರಹದ ಮೃತ್ಯು, ಅದ್ಭುತವಾದ ಮೃತ್ಯು ಅಂತಾನೆ. ಒಂದು ಯೋಗವನ್ನು ಧಾರಣೆ ಮಾಡಿ ಉತ್ಕ್ರಾಂತನಾಗಿ ಮುಕ್ತಿಗೆ ಹೋಗುವಂತಹ ಮೃತ್ಯು, ಇದು ಒಂದು ಉತ್ತಮವಾದ ಮೃತ್ಯು. ಇನ್ನೊಂದು ಮೃತ್ಯು ಅಂದರೆ ರಣರಂಗದಲ್ಲಿ ಶತ್ರುವಿನ ಕೈಯಿಂದ ಸಾಯುವುದು, ಇದು ಮೃತ್ಯು. ಈ ಎರಡು ಮೃತ್ಯುಗಳನ್ನು ವೀರರಾದವರು ಅಪೇಕ್ಷೆ ಪಡಬೇಕು. ಬನ್ನಿ ಅಂತ ಹೇಳ್ತಾರೆ. ಅವರನ್ನು ಏನಾದರೂ ಹೇಳ, ನಾವು ಬರೋದಿಲ್ಲ ಅಂತ ಎಲ್ಲರೂ ಓಡಿ ಹೋಗಿದ್ದಾರೆ. ಓಡಿ ಹೋದಾಗ ಭಾರೀ ಸಿಟ್ಟು ಬಂತು. ಜೋರಾಗಿ ಕಿರಿಚಿದ್ದಾನಂತೆ. ಜೋರಾಗಿ ಕಿರಿಚಿದರೆ ಎಲ್ಲರೂ ಗಾಬರಿಯಾಗಿದ್ದಾರೆ. ದೇವತೆಗಳೆಲ್ಲ ಗಾಬರಿಯಾಗಿ ಓಡಿ ಹೋಗೋದು ಶುರು ಮಾಡಿದ್ದಾರೆ. ಮವರ್ಧ ಪದ್ಭ್ಯಾಂ, ಏನು ಎತ್ತರವಾದ ದೇಹ, ತನ್ನ ಎರಡೂ ಕಾಲುಗಳಿಂದ ಒಂದು ಕಾಲ ಮೇಲೆ ಇನ್ನೊಂದು ಕಾಲು ಇಡ್ತಾ ಬಂದರೆ ಇಡೀ ಭೂಮಿಯೆಲ್ಲ ಅಳಗಾಡ್ತಾ ಇದೆ. ಎಲ್ಲ ದೇವತೆಗಳೆಲ್ಲ ಓಡಿ ಹೋಗ್ತಾ ಇದ್ದಾರೆ. ಆಗ ಇಂದ್ರ ಬಂದ. ಇಂದ್ರ ಐರಾವತದ ಮೇಲೆ ಕೂತ್ಕೊಂಡು ಬಂದು, ಒಂದು ದೊಡ್ಡ ಗದೆ ಇತ್ತು ಇಂದ್ರನ ಕೈಯಲ್ಲಿ. ಆ ಗದೆಯನ್ನು ಬೀಸಿ ವೃತ್ರಾಸುರನ ಮೇಲೆ ಒಗೆದರೆ ಆ ವೃತ್ರಾಸುರ ಎಡಗೈಯೆಲ್ಲ ತಗೊಂಡು ಇಟ್ಕೊಂಡ್ಬಿಟ್ಟ. ಅಷ್ಟೇ, ಏನೂ ಆಗಲಿಲ್ಲ ವೃತ್ರಾಸುರನಿಗೆ. ಅಂಥ ಭೀಕರನಾದಂತಹ ರೂಪ. ವಾಮೇನ ಕರೇಣ ಲೀಲಯ. ಸರಿ ಅಂತ ಹೇಳಿ ಈ ವೃತ್ರಾಸುರ ಅವನೊಂದು ಗದೆಯನ್ನು ಎಸೆದರೆ ನೇರವಾಗಿ ಬಂದು ಇಂದ್ರನ ಈ ಗದ್ದಕ್ಕೆ ಬಡಿಯಿತು. ಬಡದರೆ ಆ ಇಂದ್ರ
ಆ ಐರಾವತ ಎಲ್ಲರೂ ಕೆಳಗೆ ಬಿದ್ದಿದ್ದಾರೆ. ಐರಾವತದ ಮೇಲೆ ಎಸೆದಿದ್ದಾನೆ. ಐರಾವತ ರಕ್ತ ಕಾರ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದೆ. ಇಂದ್ರ ತನ್ನ ಅಮೃತಮಯವಾದ ಕೈಗಳಿಂದ ಐರಾವತವನ್ನು ಸ್ಪರ್ಶ ಮಾಡಿದ. ಮತ್ತೆ ಅದು ಎದ್ದು ನಿಂತಿದೆ. ಹೀಗೆ ಘನಘೋರವಾದ ಯುದ್ಧ ಆಗ್ತಾ ಇದೆ. ಇಂದ್ರೋ ಅಮೃತಸ್ಯಂದಿ. ಆ ಇಂದ್ರ ಎದ್ದು ಬಂದ ಮೇಲೆ ವೃತ್ರಾಸುರನಿಗೆ ಮತ್ತೆ ಸಿಟ್ಟು ಬಂತು. ಈಗ ವೃತ್ರಾಸುರ ಉಪದೇಶ ಮಾಡ್ತಾನೆ ನೋಡಿ, ಅವನು ವೃತ್ರಾಸುರನ ನಾರದರ ಅಂತ ಗೊತ್ತಾಗೋದಿಲ್ಲ. ಅಷ್ಟು ಭಕ್ತಿಯಿಂದ ತತ್ವಜ್ಞಾನವನ್ನು ಉಪದೇಶ ಮಾಡ್ತಾನೆ ವೃತ್ರಾಸುರ. ಅವನಂತಾನೆ, ಮೂಲ ಕೃಚ್ಛೇಣ ಮಚ್ಚೂಲ ವಿಭಿನ್ನ ದೇಹಂ ಅಸ್ಪೃಷ್ಟವನ್ಹಿಂ ಸಮದಂತ ಗೃಧ್ರಾಹ. ಬೈತಾನೆ ಇಂದ್ರನಿಗೆ, ಏನೋ ಇಂದ್ರ, ನಮ್ಮ ಅಪ್ಪನನ್ನು ಕೊಂದಿಯಾ, ಆ ವಿಶ್ವರೂಪಾಚಾರನ ಕೊಲ್ತೀಯ, ಗೊತ್ತಾಗೋದಿಲ್ವ ನನಗೆ? ನಾನು ನಿನ್ನನ್ನು ಕೊಲ್ತೇನೆ ನೋಡು. ಕೊಂದ್ರೆ ನಾವು ಕನ್ನಡದಲ್ಲಿ ಬೈತೇವಲ್ಲ, ನಿನಗೆ ಬೆಂಕಿ ಇಡೋರು ಯಾರು ಇರೋದಿಲ್ಲ, ಎಲ್ಲ ಬಂದು ಗೃಧ್ರ ಪಕ್ಷಿಗಳು ತಿಂದು ಹೋಗಬೇಕು, ನಿನ್ನ ಹಾಗೆ ಮಾಡ್ತೇನೆ. ಇಲ್ಲ, ಅಕಸ್ಮಾತ್ ನೀನು ನನ್ನನ್ನು ಸಾಯಿಸಿದರೆ ಅವಶ್ಯವಾಗಿ ನಾನು ಸಾಯೋದಕ್ಕೆ ಸಿದ್ಧನಿದ್ದೇನೆ, ಏನು ಯೋಚನೆ ಇಲ್ಲ. ಅಥೋ ಹರೇ ಮೇ ಕುಲುಷೇನ ವೀರ ಹರ್ತ ಪ್ರಮಥ್ಯೇಹ ಶಿರೋಯದೀಹ. ಸಾಯಿಸು, ನನಗೆ ಸಂತೋಷ ಇದೆ. ಸತ್ರೆ ಮೇಲೆ ಹೋಗ್ತೇನೆ. ಮೇಲೆ ಹೋದರೆ ನನಗಿಂತ ಮೊದಲು ಮೇಲೆ ಹೋದಂತಹ ದೊಡ್ಡ ದೊಡ್ಡ ಜ್ಞಾನಿಗಳಿದ್ದಾರಲ್ಲ, ಅವರ ಸೇವೆಯನ್ನು ಮಾಡ್ತಾ ಕೊಡ್ತೇನೆ. ನನಗೆ ಯಾವುದರಲ್ಲೂ ಭಯ ಇಲ್ಲ. ನಿನ್ನ ಸಾಯಿಸ್ತೇನೆ, ನಾನು ಸತ್ರ ಸ್ವರ್ಗಕ್ಕೆ ಹೋಗಿ ದೇವತೆಗಳ ಜ್ಞಾನಿಗಳ ಸೇವೆಯನ್ನು ಮಾಡ್ತಾ ಇರ್ತೇನೆ. ಆದ್ದರಿಂದ ಅಲ್ಲೋ ಇಂದ್ರ, ಅದೇನೇನೋ ಕಷ್ಟಪಟ್ಟು ವಜ್ರ ಎಲ್ಲ ಮಾಡ್ಕೊಂಬಂದಿಲ್ಲ, ಯಾಕೆ ಎಸಿತಾ ಇಲ್ಲ? ಒಗಿ ವಜ್ರವನ್ನು. ಅವನೇ ಹೇಳ್ತಾನೆ, ವಜ್ರವನ್ನು ಹಾಕು ಮೈ ಮೇಲೆ. ನನ್ವೇಷ ವಜ್ರಸ್ತವ ಶಕ್ರ ತೇಜಸ. ಆ ನಿನ್ನ ವಜ್ರ ಇದೆ, ಭಗವಂತನ ತೇಜಸ್ಸು ಅದರಲ್ಲಿ ತುಂಬಿದೆ. ಹಾಗಾಗಿ ಆ ವಜ್ರದಿಂದ ನನ್ನನ್ನು ಸಂಹಾರ ಮಾಡು. ನಾನು ಸಂಕರ್ಷಣನ ಧ್ಯಾನವನ್ನು ಮಾಡ್ತಾ ದೇಹತ್ಯಾಗವನ್ನು ಮಾಡ್ತೇನೆ. ಹಾಗಾಗಿ ಅವಶ್ಯವಾಗಿ ನೀನು ಸಂಹಾರ ಮಾಡು. ದೇವರಿಗೆ ಬೇಡಿಕೊಳ್ತಾನೆ, ಅಹಂ ಹರೇ ತವ ಪಾದೈಕ ಮೂಲ ದಾಸಾನುದಾಸೋ ಭವಿತಾಸ್ಮಿ ಭೂಯಃ. ಸ್ವಾಮಿ, ನನಗಿನ್ನೇನು ಬೇಡ. ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ, ನಾನು ನಿನ್ನ ದಾಸರ 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 ದಾಸನಾಗ್ತೇನೆ. ನೀನು ಎಷ್ಟು ಬಾರಿ ನನ್ನನ್ನು ಸಂಹಾರ ಮಾಡಿದರೂ ಮತ್ತೆ ಮತ್ತೆ ಹುಟ್ಟಿ ನಾನು ಭಗವಂತನ ದಾಸನೇ ಆಗ್ತೇನೆ. ಇಷ್ಟೆಲ್ಲ ಅವನು ಮಾತನಾಡ್ತಾ ಇದ್ದಾನೆ. ಮಮೋತ್ತಮಶ್, ಅವನು ಒಂದು ಬೇಡಿಕೊಳ್ತಾನೆ, ಬಹಳ ಪ್ರಸಿದ್ಧವಾದ ಶ್ಲೋಕ. ನನಾಕ ಪೃಷ್ಠಂ ನ ಚಪಾರಮೇಷ್ಠ್ಯಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ ನ ಯೋಗ ಸಿದ್ಧೀರ ಪುನರ್ಭವಂಬ ಸಮಂಜಸಂ ತ್ವಾವಿರಹಯ್ಯ ಕಾಂಕ್ಷೇ. ಪಾರಮೇಷ್ಠ್ಯ ಪದ, ಮೋಕ್ಷ, ಸ್ವರ್ಗಾಧಿಪತ್ಯ ಎಲ್ಲ ಕೊಡ್ತೇವೆ. ಆದರೆ ದುರ್ಯೋಧನನಿಗೆ ಹೇಳಿದಾಗೆ ಇಷ್ಟೆಲ್ಲ ಕೊಡ್ತೇನೆ, ಆದರೆ ನಾನು ನಿನ್ನ ಜೊತೆ ಇರೋದಿಲ್ಲ ಅಂತ ನೀನೇನಾದರೂ ಅಂದರೆ ಅದ್ಯಾವುದು ನನಗೆ ಬೇಡ. ನಿನ್ನನ್ನು ಬಿಟ್ಟು ನೀನಿಲ್ಲದ ಸ್ವರ್ಗ ಬೇಡ, ನೀನಿಲ್ಲದ ರಾಜ್ಯ ಬೇಡ, ನೀನಿಲ್ಲದ ಮೋಕ್ಷ ಬೇಡ, ನೀನಿಲ್ಲದ ಬ್ರಹ್ಮ ಪದವಿ ಬೇಡ, ಯಾವುದೂ ನನಗೆ ಬೇಡ, ನೀನು ನನಗೆ ಬೇಕು ಎಂಬುದಾಗಿ ಅವನಂತಾನೆ. ಮಮ ಉತ್ತಮ ಶ್ಲೋಕ ಜನೇಶು ಸಖ್ಯಂ. ಮತ್ತೆ ಇದೇ ಪ್ರಾರ್ಥನೆ ಅನೇಕ ಬಾರಿ ಬಂದಿದೆ. ಈ ಸಂಸಾರ ಚಕ್ರದಲ್ಲಿ ನಾನು ಎಷ್ಟು ಬಾರಿ ಸುತ್ತುತ್ತೇನೋ ಅಷ್ಟೆಲ್ಲ ಬಾರಿ ನನಗೆ ಸಜ್ಜನರ ಸಂಗ ಆಗುವಂತೆ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಸರಿ ಅಂತ ಅವನು ಸಿದ್ಧನಾಗಿದ್ದಾನೆ. ಇನ್ನೇನು ಪ್ರಾಣತ್ಯಾಗವನ್ನು ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ. ವಜ್ರೇಣ ವಜ್ರೀಶ ತಪರವಣಾಚ್ಛಿನತ. ವಜ್ರಾಯುಧವನ್ನು ಎಸೆದ, ಬಲಗೈ ಕತ್ತರಿಸ್ತು, ಎಡಗೈಯಿಂದ ದೊಡ್ಡ ಆಯುಧವನ್ನು ಹಾಕಿದ್ದಾನೆ. ಇಂದ್ರ ಮತ್ತೆ ಮೂರ್ಛೆಗೆ ಬಂದ, ವಜ್ರಾಯುಧವನ್ನು ಮತ್ತೊಮ್ಮೆ ಹಾಕಿದ, ಅವನ ಇನ್ನೊಂದು ಕೈ ಕತ್ತರಿಸಿ ಹೋಯಿತು. ಆಮೇಲೆ ಒಂದು ಆಯುಧವನ್ನು ಹಾಕಿದಾಗ ಇಂದ್ರನ ಕೈಯಿಂದ ವಜ್ರಾಯುಧ ಕೆಳಗೆ ಬೀಳತ್ತೆ. ವಜ್ರಾಯುಧ ಕೆಳಗೆ ಬಿದ್ದರೆ ವೃತ್ರಾಸುರ ಅಂತಾನೆ, ಪರವಾಗಿಲ್ಲ ತಗೋ, ಇವನಿಗೆ ಅವಮಾನ ಆಗಿಬಿಡತ್ತೆ, ತಗೊಳ್ಳೋದಕ್ಕೆ ತಯಾರಾಗೋದಿಲ್ಲ. ಮತ್ತೆ ಉಪದೇಶವನ್ನು ಮಾಡ್ತಾನೆ. ಜನ್ಮ ಮರಣ ಇವೆಲ್ಲ ನಶ್ವರ, ಶಾಶ್ವತ ಅಲ್ಲ, ಬೇಕಾದಷ್ಟು ಉಪದೇಶವನ್ನು ಮಾಡ್ತಾನೆ. ಉಪದೇಶವನ್ನು ಮಾಡಿದ ಮೇಲೆ ಇಂದ್ರ ವಜ್ರಾಯುಧ ಕೈಯಲ್ಲಿ ತಗೋತಾನೆ. ಇವನು ಎರಡೂ ಕೈಗಳಿಲ್ಲ, ಯುದ್ಧ ಆಡ್ಲಿಕ್ಕೆ ಬರೋದಿಲ್ಲ. ಏನು ಮಾಡ್ತಾನೆ? ತನ್ನ ಈ ಭಾಗವನ್ನು ನೆಲಕ್ಕೆ ಅಂಟಿಸ್ತಾನೆ. ದೊಡ್ಡದಾಗಿ ಬಾಯಿ ತೆಗಿತ, ಭಾರಿ ದೊಡ್ಡ ಬಾಯಿ ತೆಗೆದು ಆ ಇಂದ್ರನನ್ನ, ಐರಾವತವನ್ನ ಎಲ್ಲರನ್ನೂ ಒಳಗೆ ನುಂಗಿ ಬಿಡ್ತಾನೆ ವೃತ್ರಾಸುರ. ಅವನು ನುಂಗಿದರೆ ಒಳಗೆ ಹೋದಂತಹ ಇಂದ್ರ ಆ ವಜ್ರಾಯುಧವನ್ನು ತೆಗೆದುಕೊಂಡು ಆ ವೃತ್ರಾಸುರನ ಹೊಟ್ಟೆಯನ್ನು ಸೀಳಿ ಹೊರಗೆ ಬರ್ತಾನೆ. ಹೊಟ್ಟೆಯನ್ನು ಸೀಳಿ ಹೊರಗೆ ಬಂದ ಮೇಲೆ ಇಷ್ಟೆಲ್ಲ ಭಾರೀ ಘನಘೋರವಾದ ಯುದ್ಧ ಆದದ್ದನ್ನು ನೋಡಿ ಆಗ ಬೃಹಸ್ಪತ್ಯಾಚಾರ್ಯರು ಬರ್ತಾರೆ. ಬೃಹಸ್ಪತ್ಯಾಚಾರ್ಯ ಬಂದಂತಾರೆ, ಸಾಕ್ರಪ್ಪ, ಇದೇನು ಯುದ್ಧ ಮುಗಿತಾ ಇಲ್ಲ, ಅವನೂ ಬಿಡ್ತಾ ಇಲ್ಲ, ನೀವು ಬಿಡ್ತಾ ಇಲ್ಲ ಅಂತ ಹೇಳಿ ಅನುಗ್ರಹವನ್ನು ಮಾಡಿ ಅವನಿಗೆ ಎರಡೂ ಕೈಗಳನ್ನು ವಾಪಸ್ ತಂದು ಕೊಡ್ತಾರೆ. ಆ ವೃತ್ರಾಸುರನಿಗೆ ವಾಪಸ್ ಬರುತ್ತೆ. ಕೈಗಳೆಲ್ಲ ವಾಪಸ್ ಬಂದ ಮೇಲೆ ಇಬ್ಬರು ಸಖ್ಯ ಮಾಡಿಕೊಳ್ಳಿ, ಸಂಧಾನ ಮಾಡಿಕೊಳ್ಳಿ ಅಂತಾರೆ. ಇಬ್ಬರು ಶೇಕ್ ಹ್ಯಾಂಡ್ ಮಾಡ್ತಾರೆ. ಆಯ್ತಪ್ಪ, ನಾನು ನೀನು ಆಯಿತು,
ಏನದು ಇಂಡಿಯಾ ಚೀನಿ ಭಾಯ್ ಭಾಯ್ ಇದ್ದ ಹಾಗೆ, ಆಗಲಿ ನಾವು ನೀವು ಸೇರೋಣ ಅಂತ ಹೇಳಿ ಇಬ್ಬರು ಸಖ್ಯವನ್ನು ಮಾಡಿಕೊಂಡ್ಬಿಡ್ತಾರೆ. ಇಬ್ಬರು ಸಖ್ಯವನ್ನು ಮಾಡಿಕೊಳ್ತಾರೆ. ಆದರೆ ವೃತ್ರಾಸುರನ ಸಂಹಾರ ಅಂತೂ ಆಗಬೇಕಲ್ಲ, ಅದಕ್ಕೆ ಏನಾದರೂ ಒಂದು ಉಪಾಯ ಬೇಕು ಅಂತ ಹುಡುಕ್ತಾ ಇರ್ತಾನೆ ಇಂದ್ರ. 1 ವರ್ಷ ಆಗತ್ತೆ. 1 ವರ್ಷ ಆದ ಮೇಲೆ ಇಬ್ಬರು ವಾಕಿಂಗ್ ಹೋಗೋಣ ಬಾ ಅಂತ ಹೇಳಿ ಸಮುದ್ರದ ತೀರದಲ್ಲಿ ವಾಕಿಂಗ್ ಮಾಡ್ತಾ ಇರ್ತಾರೆ, ಸಂಚಾರವನ್ನು ಮಾಡ್ತಾ ಇರ್ತಾರೆ. ಸಂಚಾರವನ್ನು ಇಬ್ಬರು ಹರಟೆ ಹೊಡಿತಾ ಮಾತಾಡ್ತಾ ಇರಬೇಕಾದ್ರೆ ಇಂದ್ರ ಸುಮ್ಮನೆ ಬೇಕಂತಲೇ ಆ ವೃತ್ರಾಸುರನಿಗೆ ಕಾಲು ತಾಕಿಸ್ತಾನೆ. ಕಾಲು ತಾಕಿಸಿ ಇವನು ಕಾಲು ತಾಕಿಸ್ತಾನೆ, ಇದ್ದಕ್ಕಿದ್ದ ಹೇ ಯಾಕೆ ಕಾಲು ತಾಕಿಸ್ತೀಯಾ ಅಂತ ಇಂದ್ರ ವೃತ್ರಾಸುರನಿಗೆ ಬೈತಾನೆ. ನಾನಿಲ್ಲ. ಇಬ್ಬರು ಜಗಳ ಶುರುವಾಗುತ್ತೆ. ನಾನು ನಿನಗೆ ಹೊಡಿತೀನಿ, ನೀ ನನಗೆ ಹೊಡಿತೀನಿ ಅಂತ ಹೇಳಿ ಇಬ್ಬರೂ ಜಗಳ, ಕಾಲ್ ಕೆದರಿ ಜಗಳವನ್ನಾಡಿ ಆ ಸಮುದ್ರದ ಮೇಲೆ ಬರುವಂತಹ ನೊರೆ ಬುರುಗು, ಆ ಬುರುಗಿನಲ್ಲಿ ವಜ್ರಾಯುಧವನ್ನು ಆವಾಹನೆಯನ್ನು ಮಾಡಿ ಆ ಬುರುಗಿನಿಂದ ಆ ವೃತ್ರಾಸುರನನ್ನು ಹೊಡಿತಾನೆ. ವೃತ್ರಾಸುರ ಸತ್ತು ಹೋಗ್ತಾನೆ. ನೋಡಿ ಎಂಥ ವೃತ್ರಾಸುರ, ಏನೆಲ್ಲ ಆಯುಧಗಳ ಪ್ರಯೋಗ ಮಾಡಿದರೂ ಏನೂ ಆಗಲಿಲ್ಲ, ಒಂದು ಸಣ್ಣ ಫೇನದಿಂದ ಸತ್ತ. ಯಾಕೆ? ವಿಷ್ಣು ತೇಜಸ್ಸು, ಅದರಲ್ಲಿ ಭಗವಂತನ ತೇಜಸ್ಸಿತ್ತು ಅನ್ನುವುದಕ್ಕಾಗಿ ಆ ರೀತಿಯಾಗಿ ವೃತ್ರಾಸುರನ ಸಂಹಾರವನ್ನು ಮಾಡಿಬಿಡ್ತಾನೆ. ವೃತ್ರಾಸುರನಿಗೆ ವರ ಇರುತ್ತೆ, ಒಣವಾದ ಪದಾರ್ಥದಿಂದ ಸಾಯಬಾರದು, ಹಸಿಯಾದ ಪದಾರ್ಥದಿಂದ ಸಾಯಬಾರದು ಅಂತ. ಈ ಬುರುಗು ಇದು ಒಂದರ್ಥದಲ್ಲಿ ಒಣ, ಇನ್ನೊಂದರ್ಥದಲ್ಲಿ ಹಸಿ. ಹಾಗಾಗಿ ಒಣವೂ ಅಲ್ಲ ಹಸಿಯೂ ಅಲ್ಲದ ಆ ಫೇನದಿಂದ ಅವನನ್ನು ಸಂಹಾರ ಮಾಡ್ತಾರೆ. ಎಲ್ಲರೂ ಕೂಡ ಜಯ ಜಯಕಾರವನ್ನು ಮಾಡ್ತಾರೆ. ಈ ಕಡೆಗೆ ಇಂದ್ರನಿಗೆ ಮತ್ತೆ ಗಾಬರಿ, ಬ್ರಹ್ಮಹತ್ಯಾ ಬಂತು. ವಾಸ್ತವಿಕವಾಗಿ ಇಂದ್ರ ವೃತ್ರಾಸುರನ ಸಂಹಾರ ಮಾಡೋದಕ್ಕೆ ತಯಾರೇ ಇರೋದಿಲ್ಲ. ಬೇಡಪ್ಪ, ಈಗ ವಿಶ್ವರೂಪಾಚಾರ ಸಂಹಾರ ಮಾಡಿ ಬ್ರಹ್ಮಹತ್ಯಾ ಪರಿಹಾರ ಮಾಡಿಕೊಂಡಿದ್ದೇನೆ, ಮತ್ತೆಲ್ಲಿ ನಾನು ಮಾಡಲಿ ಅಂತಂದಿರ್ತಾನೆ. ಆಗ ಎಲ್ಲ ಋಷಿಗಳು ಅವನಿಗೆ ಕನ್ವಿನ್ಸ್ ಮಾಡ್ತಾರೆ, ಇಲ್ಲಪ್ಪ ನೀನೇ ಮಾಡಬೇಕು, ನೀನು ಸಂಹಾರ ಮಾಡು, ನಿನ್ನ ಬ್ರಹ್ಮಹತ್ಯಾ ಪರಿಹಾರ ಮಾಡುವ ಜವಾಬ್ದಾರಿ ನಮ್ಮದು ಅಂತ ಹೇಳಿ ಅಶ್ವಮೇಧ ಯಾಗವನ್ನು ಮಾಡಿಸ್ತೇವೆ ಅಂತ ಮಾತು ಕೊಟ್ಟಿರ್ತಾರೆ. ಆದರೂ ಅವನು ಆ ಬ್ರಹ್ಮಹತ್ಯಾ ಭಾರೀ ವಿಕಾರವಾದ ರೂಪ, ಕ್ರೂರವಾದ ರೂಪ, ದುರ್ಗಂಧಯುಕ್ತವಾದ ರೂಪ ಬ್ರಹ್ಮಹತ್ಯಾ ಬೆನ್ನು ಹತ್ಯೆ ಬರುತ್ತೆ. ಇಂದ್ರ ಓಡಿ 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 ಹೋಗಿ ಮಾನಸ ಸರೋವರದಲ್ಲಿ ಒಂದು ಪದ್ಮ, ಆ ಪದ್ಮದ ನಾಲದ ಒಳಗೆ ಸಣ್ಣ ರೂಪದಿಂದ ಹೋಗಿ ಕುಳಿತು ಉಗ್ರಂ ವೀರಂ ಮಹಾವಿಷ್ಣಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂತ ನರಸಿಂಹದೇವರ ಮಂತ್ರವನ್ನು ಜಪ ಮಾಡ್ತಾನೆ. 1,000 ವರ್ಷದವರೆಗೆ, 1 ವರ್ಷದವರೆಗೆ ವಿಶೇಷವಾಗಿ ಜಪವನ್ನು ಮಾಡಿ ಶುದ್ಧನಾಗಿ ತಿರುಗಿ ಬರ್ತಾನೆ. ಅಮಾವಾಸ್ಯಾದ ದಿನ ತಿರುಗಿ ಬಂದ ಮೇಲೆ ಆವತ್ತು ಮತ್ತೆ ಋಷಿಗಳೆಲ್ಲ ಅಶ್ವಮೇಧ ಯಾಗವನ್ನು ಮಾಡಿಸ್ತೇವೆ ಅಂತ ಹೇಳಿ ಅಶ್ವಮೇಧ ಯಾಗವನ್ನು ಅವನಿಂದ ಮಾಡಿಸ್ತಾರೆ. ಅಶ್ವಮೇಧ ಯಾಗವನ್ನು ಮಾಡಿಸಿ ಇಂದ್ರ ಪಾಪವನ್ನು ಪರಿಹಾರ ಮಾಡಿಕೊಂಡ. ಇಲ್ಲೆಲ್ಲ ತಿಳಿಯಬೇಕಾದ ತತ್ವ ಬೇಕಾದಷ್ಟಿದೆ. ವೃತ್ರಾಸುರನ ಸಂಹಾರ ಮಾಡಿದ್ದಕ್ಕಾಗಿ ಇಂದ್ರನಿಗೆ ಪಾಪ ಬಂದಿಲ್ಲ. ಅವನು ವೃತ್ರಾಸುರನ ಇಂದ್ರ ಇದ್ದವನು ಮಹೇಂದ್ರ ಅಂತ ಆಗ್ತಾನೆ ವೃತ್ರಾಸುರನ ಸಂಹಾರ ಮಾಡಿದ ಮೇಲೆ. ಅದೆಲ್ಲ ಬೇಕಾದಷ್ಟು ಇದೆ ತತ್ವಗಳು, ಆಮೇಲೆ ತಿಳಿಯೋಣ. ಇಷ್ಟೆಲ್ಲ ಆದ ಮೇಲೆ ಇವರು ಪ್ರಶ್ನೆ ಮಾಡ್ತಾರೆ, ಅಲ್ಲಪ್ಪ ಆ ವೃತ್ರಾಸುರ ಇಂಥ ರಾಕ್ಷಸ, ಅವನು ಇಷ್ಟೆಲ್ಲ ತತ್ವೋಪದೇಶವನ್ನು ಹೇಗೆ ಮಾಡಿದ ಅಂತ ಕೇಳಿದಾಗ ಶುಕಾಚಾರ್ಯರು ಉತ್ತರವನ್ನು ಕೊಡ್ತಾರೆ. ಇವನೊಬ್ಬ ರಾಜ. ಹಿಂದೆ ಚಿತ್ರಕೇತು ಅಂತ ಒಬ್ಬ ರಾಜ, ಅವನಿಗೆ 1000 ಜನ ಹೆಂಡಂದಿರು. ಆ 1000 ಜನ ಹೆಂಡಂದಿರೆಲ್ಲ ಇರ್ತಾರೆ, ಮಕ್ಕಳೇ ಆಗಿರೋದಿಲ್ಲ. ಮಕ್ಕಳೇ ಆಗದೇ ಇರೋದಕ್ಕಾಗಿ ಬಹಳ ದುಃಖ ಆಗಿರುತ್ತೆ. ಅವನ ಮನೆಗೆ ಅಂಗಿರಸ ಋಷಿಗಳು ಬರ್ತಾರೆ. ಅಂಗಿರಸ ಋಷಿಗಳು ಬಂದಾಗ ಇವನು ಪ್ರಾರ್ಥನೆಯನ್ನು ಮಾಡ್ತಾನೆ, ಸ್ವಾಮಿ ನನಗೆ ಮಕ್ಕಳಾಗಬೇಕು. ಅವರಂತಾರೆ, ಆಗಲಿ, ನಿನಗೊಂದು ವಿದ್ಯೆಯನ್ನು ಉಪದೇಶ ಮಾಡ್ತೇನೆ, ಸಂಕರ್ಷಣ ನಿನಗೊಂದು ಮಂತ್ರವನ್ನು ಉಪದೇಶ ಮಾಡ್ತೇನೆ, ಅದರಿಂದ ನಿನಗೆ ಉತ್ತಮನಾದಂತಹ ಮಕ್ಕಳಾಗ್ತಾರೆ ಅಂತ ಹೇಳಿದಾಗ ಆಗಲಿ ಅಂತ ಒಪ್ಪಿಕೊಂಡಿದ್ದಾನೆ. ಹೋಗಬೇಕಾದ್ರೆ ಒಂದು ಮಾತನ್ನು ಋಷಿಗಳು ಹೇಳ್ತಾರೆ, ನಿನಗೆ ಮಕ್ಕಳಾದಾಗ ಸುಖವೂ ಆಗತ್ತೆ ದುಃಖವೂ ಆಗತ್ತೆ, ಆಗಲಿ ಅಂತ ಒಪ್ಪಿಕೊಳ್ತಾನೆ. ಕೃತದ್ಯುತಿ ಅಂತ ಹಿರಿಯ ರಾಣಿ, ಅವಳಿಗೆ ಆ ಚರುವನ್ನು ಕೊಡ್ತಾನೆ, ಮಕ್ಕಳಾಗ್ತಾರೆ. ಭಾರೀ ಸುಂದರನಾದಂತಹ ಮಗು ಹುಟ್ಟತ್ತೆ. ಯಾವಾಗಲೂ ಮಗುವಿನ ಪಾಲನೆ ಪೋಷಣೆ ಎಲ್ಲ ಮಾಡ್ತಾ ಇರ್ತಾನೆ. ಮಗವನ್ನು ಕೊಟ್ಟಿದ್ದಾನೆ ಅಂತನ್ನುವುದಕ್ಕೆ ಆ ಕೃತದ್ಯುತಿ ದೊಡ್ಡ ಹೆಂಡತಿಯ ಮೇಲೆ ಇವನಿಗೆ ಪ್ರೀತಿ ಜಾಸ್ತಿ ಆಗತ್ತೆ. ಯಾವಾಗಲೂ ಅವಳ ಜೊತೆಗೇ ಇರೋದಕ್ಕೆ ಶುರು ಮಾಡ್ತಾನೆ. ಉಳಿದ ಹೆಂಡಂದಿರಿಗೆಲ್ಲ ಸವತಿಯರಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು, ಓ, ಈ ಮಗುವಿಗಾಗಿ ತಾನೇ ಅವಳ ಮೇಲೆ ಅವನು ಪ್ರೀತಿ ಮಾಡ್ತಾನೆ ಅಂತ ಹೇಳಿ ಆ ಮಗುವಿನ ಆಹಾರದಲ್ಲಿ ವಿಷವನ್ನು ಹಾಕಿ ಮಗುವನ್ನು ಸಾಯಿಸಿ ಬಿಡ್ತಾರೆ ಅವರೆಲ್ಲರೂ. ಇವಳು ಎಷ್ಟೊತ್ತಾಯಿತು ಮಗು ಹೇಳ್ತಾ ಇಲ್ಲ ಅಂತ ನೋಡ್ತಾಳೆ. ಅವಳ ದಾಸಿ ಧಾತ್ರಿ ಬರ್ತಾಳೆ, ಬಂದು ನೋಡ್ತಾಳೆ, ಹೀಗಾಗಿದೆ.
ಓ ಅಂತ ಅಳೋದಕ್ಕೆ ಪ್ರಾರಂಭ. ಬಹಳ ದುಃಖವನ್ನು ಪಡ್ತಾರೆ. ಅಹೋ ವಿಧಾತಸ್ತ್ವಮತೀವ ಬಾಲಿಶ. ನೇರವಾಗಿ ಬ್ರಹ್ಮದೇವರಿಗೆ ಬೈತಾಳೆ ಅವಳು. ಬ್ರಹ್ಮದೇವರಿಗೆ ಬೈತಾಳೆ. ಏನೋ ಬ್ರಹ್ಮ, ಬುದ್ಧಿ ಇಲ್ಲ ನಿನಗೆ. ನೀನು ಸೃಷ್ಟಿ ಹೇಗೆ ಮಾಡಿದ್ದೀಯೋ ಅದೇ ಕ್ರಮದಲ್ಲಿ ತಾನೇ ಸಂಹಾರ ಮಾಡಬೇಕು. ದೊಡ್ಡವರು ಮೊದಲು, ಆಮೇಲೆ ಚಿಕ್ಕವರು, ಆಮೇಲೆ ಅದರ ಚಿಕ್ಕವರು, ಹೀಗೆ ತಾನೇ ಸಂಹಾರ ಮಾಡಬೇಕು. ಏನೇನೋ ಉಲ್ಟಾ ಸುಲ್ಟಾ ಮಾಡ್ತೀಯಾ, ಬುದ್ಧಿ ಇಲ್ವಾ ನಿನಗೆ? ಬ್ರಹ್ಮದೇವರಂದ್ರು ನನಗೇನು ಸಂಬಂಧ, ಎಲ್ಲ ಕರ್ಮಗಳು. ಆಯ್ತಾ, ಕರ್ಮಗಳು ಮಾಡೋದಾದರೆ ನೀನು ಸುಮ್ಮನೆ ಇರು, ನೀನ್ಯಾಕೆ ಮಧ್ಯೆ ಬರ್ತೀಯ? ಇಲ್ಲಪ್ಪ, ಕರ್ಮಗಳನ್ನೆಲ್ಲ ನಿಯಮನ ಮಾಡೋದಕ್ಕೆ ನಾನಿರಬೇಕು. ಹಾಗಿದ್ರೆ ಏನಂತಾಳೆ? ಹಾಗಿದ್ರೆ ಅಲ್ಲಪ್ಪ, ಸಂಹಾರನೇ ಮಾಡೋದಾಗಿದ್ದರೆ ಈ ತಾಯಿ ಮಕ್ಕಳ ಮಧ್ಯದಲ್ಲಿ ಸ್ನೇಹ ಪಾಶ ಅನ್ನೋದನ್ನು ಕೊಟ್ಟಿ ಯಾಕೆ ನೀನು? ಕೊಟ್ಟದ್ದೇನೇನು ತಪ್ಪು? ಸಂಹಾರ ಮಾಡೋದಿದ್ರೆ ಸ್ನೇಹ ಪಾಶವನ್ನೇ ಕೊಡಬೇಡ. ಯಾಕೆ ಕೊಟ್ಟಿಯ ನೀನು? ಸ್ನೇಹ ಪಾಶವನ್ನು ಕೊಡ್ತೀಯ, ಮತ್ತೆ ನೀನೇ ನಾಶ ಮಾಡ್ತೀಯ. ಇದು ನಿನ್ನ ತಪ್ಪಲ್ಲವೇ? ಮನುಷ್ಯನಿಗೆ ದುಃಖ ಆದಾಗ ಏನೆಲ್ಲ ಮಾತನಾಡ್ತಾನೆ ಅನ್ನೋದಕ್ಕೆ ನಿದರ್ಶನ ಅಂತ ಹೇಳ್ತಾರೆ. ಹೀಗೆ ಬ್ರಹ್ಮದೇವರಿಗೆ ಅನೇಕ ಮಾತುಗಳು. ಇದೇ ಸಂದರ್ಭದಲ್ಲಿ ರಾಜನೂ ಅಳ್ತಾ ಇರ್ತಾನೆ. ನಾರದರು ಮತ್ತು ಅಂಗಿರಸ ಋಷಿಗಳು ಅಲ್ಲಿ ಬರ್ತಾರೆ. ಬಂದು ಅವನಿಗೆ ಸಮಾಧಾನವನ್ನು ಮಾಡ್ತಾರೆ. ಬೇಕಾದಷ್ಟು ಸಮಾಧಾನವನ್ನು ಮಾಡ್ತಾರೆ. ನೋಡಪ್ಪ, ಹೀಗೆಲ್ಲ ದುಃಖ ಪಡೋದರಲ್ಲಿ ಅರ್ಥ ಇಲ್ಲ. ಜೀವನ ನಶ್ವರ, ಬರ್ತಾರೆ ಹೋಗ್ತಾರೆ, ಇದೆಲ್ಲ ಆಗತ್ತೆ. ಯಥಾ ಧಾನಾಸು, ಕೆಲವು ಕಡೆಗೆ ಬೀಜವನ್ನು ಹಾಕಿದಾಗ ಬೆಳೆ ಬರುತ್ತೆ, ಕೆಲವೊಮ್ಮೆ ಬೀಜವನ್ನು ಹಾಕಿದರೆ ಬೆಳೆ ಬರೋದಿಲ್ಲ. ಇದೆಲ್ಲ ದೇವರ ಇಚ್ಛೆ. ಬೇಕಾದಷ್ಟು ಉಪದೇಶವನ್ನು ಮಾಡ್ತಾರೆ. ಆಗವನಂತಾನೆ, ಯಾರು ನೀವು? ಇಷ್ಟೆಲ್ಲ ಉಪದೇಶ ಮಾಡ್ತಾ ಇದ್ದೀರಲ್ಲ, ಯಾರು ನೀವು? ಅಂಗಿರಸ ಋಷಿಗಳಂತಾರೆ, ನಾನೇ ಅಪ್ಪ, ನಿನಗೆ ಮಗ ಆಗಲಿ ಅಂತ ವರ ಕೊಟ್ಟವನೇ ನಾನು. ಇವರು ನಾರದರು, ನಾವಿಬ್ಬರು ನಿನಗೆ ಸಮಾಧಾನ ಮಾಡುವುದಕ್ಕಾಗಿ ಬಂದಿದ್ದೇವೆ. ಆಗ ಅವನು ಮತ್ತೆ ತನ್ನ ದುಃಖವನ್ನೆಲ್ಲ ತೋಡಿಕೊಳ್ತಾನೆ. ಬೇಕಾದಷ್ಟೆಲ್ಲ ಉಪದೇಶಗಳು ಇದೆ. ಯಾವ ರೀತಿಯಾಗಿ ಕರೆನ್ಸಿ, ಒಂದು ನೋಟನ್ನು ಒಂದು ಅಂಗಡಿಯಲ್ಲಿ ಕೊಡ್ತೇವೆ. ಆ ನೋಟು ನಾಳೆ ಹೋಗಿ ಕೇಳಿದರೆ ಅದೇ ಅಂಗಡಿಯಲ್ಲಿ ಇರಲ್ಲ, ಅದು ಎಲ್ಲೆಲ್ಲೋ ಸುತ್ತತ್ತೆ. ಹಾಗೆ ಜೀವ. ಬೇಕಾದಷ್ಟು ಹೇಳ್ತಾರೆ. ಸರಿ, ಇಷ್ಟು ನೀನು ದುಃಖ ಪಡ್ತಾ ಇದ್ದೀಯಲ್ಲ, ಇಷ್ಟು ದುಃಖ ಪಡ್ತಾ ಇದ್ದೀಯಲ್ಲ, ಆ ಜೀವನನ್ನು ಕರೆಸ್ತೇವೆ ಅಂತ ಹೇಳಿ ನಾರದರು ತಮ್ಮ ತಪಸ್ಸಾಮರ್ಥ್ಯದಿಂದ ಆ ಜೀವನನ್ನು ಕರೆಸ್ತಾರೆ. ಜೀವನನ್ನು ಕರೆಸಿ, ಜೀವ ನೋಡಪ್ಪ, ನಿಮ್ಮ ತಂದೆ ತಾಯಿ ಎಲ್ಲ ದುಃಖ ಪಡ್ತಾ ಇದ್ದಾರೆ, ನೀನು ಬಂದು ಅವರ ದೇಹದಲ್ಲಿ ಸೇರಿಕೋ. ಆಗವನಂತಾನೆ, ಕಸ್ಮಿನ್ ಜನ್ಮನ್ಯಮೀ ಬ್ರಹ್ಮನ್ ಪಿತರೋ ಮಾತರೋ ಭವನ್. ಅವನಂತಾನೆ, ಯಾವ ಜನ್ಮದಲ್ಲಿ ಇವರು ನನ್ನ ತಂದೆ ತಾಯಿ? ನನಗೆ ಅನಾದಿ ಕಾಲದಿಂದ ಅನಂತ ದೇಹಗಳು ಬಂದು ಹೋಗಿದೆ. ಯಾವ ಜನ್ಮದಲ್ಲಿ ಇವರು ನನ್ನ ತಂದೆ ತಾಯಿ? ನನಗೆ ಸಂಬಂಧವೇ ಇಲ್ಲ ಅಂತ ಜೀವ ಯಾವಾಗ ಹೇಳ್ತಾನೋ ಆಗ ಇವರಿಗೆ ಜ್ಞಾನೋದಯ ಆಗತ್ತೆ. ಅಯ್ಯೋ, ಯಾರಿಗೋಸ್ಕರ ನಾವೆಲ್ಲ ಇಷ್ಟು ದುಃಖ ಪಡ್ತಾ ಇದ್ದೀವೋ ಅವನಿಗೆ ಇಚ್ಛೆ ಇಲ್ಲ ಅಂದರೆ ನಾವೇನು ಮಾಡೋದು ಅಂತ ಆಗ ಎಲ್ಲರಿಗೂ ತಲೆ ಶಾಂತ ಆಗತ್ತೆ. ವಿಶೇಷವಾಗಿ ಆ ಎಲ್ಲ ಸ್ತ್ರೀಯರು ಯಮುನಾ ನದಿಗೆ ಹೋಗಿ ಬಾಲಹತ್ಯೆ ಮಾಡಿದ್ದಕ್ಕಾಗಿ ಏನು ದೋಷ ಬಂದಿರುತ್ತೋ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಅವರೆಲ್ಲ ಮಾಡಿಕೊಳ್ತಾರೆ. ಈ ರಾಜನಿಗೆ ನಾರದರು ಸಂಕರ್ಷಣ ವಿದ್ಯೆ ಅಂತ ಉಪದೇಶವನ್ನು ಮಾಡ್ತಾರೆ. ಆ ಸಂಕರ್ಷಣ ವಿದ್ಯೆಯನ್ನು ವಿಶೇಷವಾಗಿ ಶೇಷಾಂತರ್ಗತನಾದಂತಹ ಸಂಕರ್ಷಣ ರೂಪಿಯಾದಂತಹ ಭಗವಂತನ ಒಂದು ಉಪಾಸನೆ. ಅದನ್ನು 7 ದಿನ ಚೆನ್ನಾಗಿ ಪಠನ ಮಾಡಿದರೆ ವಿದ್ಯಾಧರನಾಗುವಂತಹ ಶಕ್ತಿ ಅದಕ್ಕೆ ಇದೆ. ಹಾಗಾಗಿ ಆ ಸಂಕರ್ಷಣ ವಿದ್ಯೆಯನ್ನು ಇವನು ಉಪಾಸನೆ ಮಾಡಿ ವಿದ್ಯಾಧರ ಆಗ್ತಾನೆ. ಆ ವಿದ್ಯಾಧರನಾದಂತಹ ಈ ವ್ಯಕ್ತಿ ಇವನು ವಿದ್ಯಾಧರನಾಗಿರ್ತಾನೆ. ಒಮ್ಮೆ ವಿದ್ಯಾಧರನಾಗಿ ಹೀಗೆ ಓಡಾಡ್ತಾ ಇರ್ತಾನೆ. ಓಡಾಡ್ತಾ ಇರಬೇಕಾದರೆ ಕೈಲಾಸದ ಮೇಲೆ ಹೋಗ್ತಾನೆ. ಕೈಲಾಸದ ಮೇಲೆ ಹೋಗಬೇಕಾದರೆ ಕೆಳಗಡೆಗೆ ಪಾರ್ವತಿ ರುದ್ರದೇವರು ಕೂತಿರ್ತಾರೆ. ಎದುರುಗಡೆಗೆ ನಾರದಾದಿಗಳೆಲ್ಲ ಕೂತಿರ್ತಾರೆ. ರುದ್ರದೇವರು ಪಾರ್ವತಿಯನ್ನು ಆಲಿಂಗನ ಮಾಡಿಕೊಂಡು ಹಾಗೆ ಉಪನ್ಯಾಸ ಮಾಡ್ತಾ ಇರ್ತಾನೆ. ಇವನು ಅದನ್ನು ನೋಡಿ ನಕ್ಕು ಬಿಡ್ತಾನೆ. ಏನಿದು, ಸಾಮಾನ್ಯ ಜನರಿಗೆ ಅರ್ಥ ಆಗತ್ತೆ, ಹೆಂಡತಿಯ ಜೊತೆಗೆ ಏಕಾಂತದಲ್ಲಿರಬೇಕು ಅಂತ, ಎಲ್ಲರ ಮುಂದೆ ಹೇಗಿದ್ದಾನಲ್ಲ ಅಂತ ರುದ್ರದೇವರನ್ನು ನೋಡಿ ಅಪಹಾಸ ಮಾಡಿಬಿಡ್ತಾನೆ ಈ ವಿದ್ಯಾಧರ. ಅಪಹಾಸ ಮಾಡಿದಾಗ ರುದ್ರದೇವರು ಸುಮ್ಮನೆ ಕೂಡ್ತಾರೆ, ಏನು ಮಾತಾಡೋದಿಲ್ಲ. ಆದರೆ ಪಾರ್ವತಿಗೆ ಬಹಳ ಕೋಪ ಬರುತ್ತೆ. ಬಹಳ ಕೋಪ ಬಂದು, ಆಹಾ, ಏನೋ ವಿದ್ಯಾಧರ, ಎಂಥ ಮಾತು ಹೇಳಿದಿ ನೋಡು, ನವೇದ ಧರ್ಮಂ ಕಿಲ ಪದ್ಮಯೋನಿಹಿ. ನಿನ್ನಂಥ ಮಾತು ಬ್ರಹ್ಮದೇವರಿಗೂ ಗೊತ್ತಿಲ್ಲ, ಬ್ರಹ್ಮದೇವರಿಗೆ ಗೊತ್ತಿಲ್ಲ, ನಾರದರಿಗೆ ಗೊತ್ತಿಲ್ಲ, ಸನಕಾದಿಗಳಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲದ ಧರ್ಮವನ್ನು ನೀನು ಹೇಳ್ತಾ ಇದ್ದೀಯಲ್ಲಪ್ಪ. ಅವರೆಲ್ಲ ಏನು, ನಾವು ಏಕಾಂತದಲ್ಲಿದ್ದದ್ದು, ನಾನು ರುದ್ರದೇವರನ್ನು ಆಲಿಂಗನ ಮಾಡಿಕೊಂಡಿದ್ದು ಯಾವತ್ತೂ ನೋಡೇ ಇಲ್ವಾ? ಅವರು ಎಲ್ಲರೂ ನೋಡ್ತಾರೆ. ಯಾರಾದರೂ ಯಾವತ್ತಾದರೂ ಏನಾದರೂ ಅಂದಿದ್ದಾರಾ? ನೀನೇನು ಇಷ್ಟು ಮಾತಾಡ್ತೀಯಾ ಅಂತ ಹೇಳಿ ನಿನಗೆ ನೀಚ ಯೋನಿ ಬರಲಿ ಅಂತ ಪಾರ್ವತಿ ಶಾಪವನ್ನು ಕೊಡ್ತಾಳೆ. ಪಾರ್ವತಿ ಶಾಪವನ್ನು ಕೊಟ್ಟರೆ ಇವನಂತಾನೆ, ಭಾಳ ದೊಡ್ಡ ಅನುಗ್ರಹ ಆಯಿತು, ಪ್ರತಿಗೃಹಾಮಿ ತೇ ಶಾಪಂ, ಅವಶ್ಯವಾಗಿ ನಿನ್ನ ಶಾಪವನ್ನು ನಾನು ಸ್ವೀಕಾರ ಮಾಡ್ತೇನೆ. ಆದರೆ ಒಂದೇ ಒಂದು ಸಣ್ಣದು, ಏನಿಲ್ಲ, ನೀನು ಕೋಪ ಮಾಡಿಕೊಂಡಿದ್ದೀಯಲ್ಲ, ಆ ಕೋಪ ಕಡಿಮೆ ಮಾಡ್ಕೊಂಡ್ಬಿಡು ಸಾಕು.
ಶಾಪ ನಾನು ಅನುಭವಿಸಕ್ಕೆ ತಯಾರಿದ್ದೇನೆ, ಆದರೆ ಆ ಸಿಟ್ಟನ್ನು ನೀನು ಕಡಿಮೆ ಮಾಡಿಕೋ. ಯನ್ಮನ್ಯಸೆ ಅಸಾಧೂಕ್ತಂ, ನಾನು ತಪ್ಪು ಮಾತನಾಡಿದ್ದೇನೆ ಅಂತ ನೀನು ಅಂದ್ಕೊಂಡಿದ್ದೀಯಲ್ಲ, ಆ ಒಂದು ನನ್ನನ್ನು ಕ್ಷಮೆ ಮಾಡು ಅಂತ ಕೇಳಿಕೊಳ್ತಾನೆ. ಆಗ ರುದ್ರದೇವರಂತಾರೆ, ನೋಡು ವಿಷ್ಣು ಭಕ್ತರ ಮಹಿಮೆ. ವಿಷ್ಣು ಭಕ್ತರು ಎಷ್ಟು ನೀನು ಅಪಚಾರ ಮಾಡಿದರೂ ಕೂಡ ಅದನ್ನು ಸ್ವೀಕಾರ ಮಾಡಿದರು, ಇದು ವಿಷ್ಣು ಭಕ್ತರ ಮಹಿಮೆ ಅಂತ. ಆ ವಿದ್ಯಾಧರನೇ ಪಾರ್ವತಿಯ ಶಾಪದಿಂದ ವೃತ್ರಾಸುರನಾಗಿ ಬಂದಿದ್ದಾನೆ. ಹಾಗಾಗಿ ಅವನಿಗೆ ಇಷ್ಟೆಲ್ಲ ತತ್ವಜ್ಞಾನಗಳು ಮನಸ್ಸಿನಲ್ಲಿ ಇದೆ ಎಂಬುದಾಗಿ ಶುಕಾಚಾರ್ಯರು ತಿಳಿಸಿಕೊಡ್ತಾರೆ. ಹೀಗೆ ವೃತ್ರಾಸುರನ ಸಂಹಾರದ ಕಥೆಯನ್ನು ಹೇಳಿದ ಮೇಲೆ ಆಮೇಲೆ ದಿತಿದೇವಿಗೆ ತನ್ನ ಮಕ್ಕಳೆಲ್ಲ ಸೋತರು ಅಂತ ಗೊತ್ತಾಗಿ ಮತ್ತೆ ಇಂದ್ರನನ್ನು ಸಾಯಿಸುವ ಮಗ ಬೇಕು ಅನ್ನೋದಕ್ಕೆ ಅವಳೊಂದು ವ್ರತ ಮಾಡ್ತಾಳೆ. ಕಶ್ಯಪರು ಬರ್ತಾರೆ. ಕಶ್ಯಪರು ಮನೆಗೆ ಬಂದದ್ದೇ ತಡ. ಏನು ಮನೆಗೆ ಬರ್ತಾರೆ, ಬ್ಯಾಗ್ ಇಸ್ಕೋತಾಳೆ, ತಿನ್ಲಿಕ್ಕೆ ಕೊಡ್ತಾಳೆ, ಉಣ್ಲಿಕ್ಕೆ ಕೊಡ್ತಾಳೆ, ಉಪಚಾರ ಮಾಡ್ತಾಳೆ, ಕೈ ಕಾಲು ಒತ್ತಾಳೆ, ಏನೇನು ಬೇಕು ಎಲ್ಲ ಮಾಡ್ತಾಳೆ. ಕಶ್ಯಪರಿಗೆ ಆಶ್ಚರ್ಯ, ಇಷ್ಟ್ಯಾಕೆ ಸೇವೆ ಮಾಡ್ತಾ ಇದ್ದಾಳೆ ಇವಳು ಅಂತ. ಭಾರಿ ಆನಂದ ಆಗಿಬಿಡುತ್ತೆ ಕಶ್ಯಪರಿಗೆ. ಆನಂದ ಆಗಿ ಏನು ವರ ಬೇಕು ಕೇಳು. ಏನಿಲ್ಲ, ಏನು ಸಣ್ಣದದ, ಏನು ಭಾಳ ದೊಡ್ಡದಿಲ್ಲ, ಏನು ಇಂದ್ರನನ್ನು ಸಾಯಿಸೋ ಮಗ ಬೇಕು, ಅದಕ್ಕೊಂದು ವ್ರತ ಹೇಳಿ. ಆಗ ಕಶ್ಯಪರು ತಲೆ ಮೇಲೆ ಕೈ ಇಟ್ಕೋತಾರೆ. ಅಯ್ಯೋ ನಾನು ಮೋಹಿತನಾದೆ, ಸ್ತ್ರೀ ಮಾಯೆಗೆ ಒಳಗಾಗಿ, ಬೇಕಾದಷ್ಟು ಮಾತುಗಳಿದೆ, ಸ್ತ್ರೀ ಮಾಯೆಗೆ ಒಳಗಾಗಿ ಮಾತು ಕೊಟ್ಟು ಬಿಟ್ಟೆ. ಸರಿ ಆಗಲಿ, ಒಂದು ಆಲೋಚನೆ ಮಾಡ್ತಾನೆ. ಇಂಥ ವ್ರತ ಹೇಳ್ತೀನಿ ಅಂದರೆ ಅವಳಿಗೆ ಮಾಡಲಿಕ್ಕೆ ಆಗಿರಬಾರ್ದು, ಅಂಥ ಕಷ್ಟದ ವ್ರತ ಹೇಳ್ತೀನಿ ಅಂತಂತಾರೆ. ಯಾರ ಜೊತೆ ಮಾತಾಡಬಾರ್ದು, ಅಲ್ಲಿ ಹೋಗಬಾರ್ದು, ಇಲ್ಲಿ ಹೋಗಬಾರ್ದು, ಹಾಗೆ ಮಾಡಬಾರ್ದು, ಎಂಜಲಿರಬಾರ್ದು, ಅಲಂಕಾರ ಮಾಡಿಕೊಳ್ಳದೆ ಇರಬಾರ್ದು, ಒಗೆಯದೇ ಇರುವ ಬಟ್ಟೆಯನ್ನು ಉಟ್ಕೋಬಾರದು, ಬೇಕಾದಷ್ಟು ನಿಯಮಗಳನ್ನು ಹೇಳ್ತಾರೆ. ಅಷ್ಟೆಲ್ಲ ನಿಯಮಗಳನ್ನು ಹೇಳಿ ಈ ಎಲ್ಲ ನಿಯಮಗಳನ್ನು ಪಾಲಿಸ್ತಾ ನೀನು 1 ವರ್ಷ ವ್ರತವನ್ನು ಮಾಡಿದ್ದೇ ಆದರೆ ಆಗ ನಿನಗೆ ಉತ್ತಮನಾದಂತಹ ಮಗನಾಗ್ತಾನೆ ಎಂಬುದಾಗಿ ಅವರು ಹೇಳಿದಾಗ ಆಗಲಿ ಎಂದವಳು ಅವಶ್ಯ ಮಾಡ್ತೇನೆ ಅಂತ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಇಂದ್ರನಿಗೆ ಗೊತ್ತಾಯಿತು, ಓ ನನ್ನನ್ನು ಸಾಯಿಸುವ ಮಗನನ್ನು ನಮ್ಮ ಕಕ್ಕಿ ಹಿಡಿಬೇಕು ಅಂತ ಪ್ರಯತ್ನ ಮಾಡಿದ್ದಾಳೆ. ಸರಿ ಅಂತ ಹೇಳಿ ಇಂದ್ರ, ಅಮ್ಮ ದೊಡ್ಡಮ್ಮ ಸ್ವಲ್ಪ ಸೇವೆ ಮಾಡಬೇಕು ನಿಂದು ಅಂದ. ಬಾರಪ್ಪ, ನನಗೂ ಯಾರಾದರೂ ಬೇಕಾಗಿತ್ತು ಹೆಲ್ಪಿಗೆ, ಇರು ಅಂತ. ಇವನು ದಿವಸ ಅವಳ ಪೂಜೆಗೆ ಹೂ ತಂದುಕೊಡೋದು, ನೀರು ತಂದುಕೊಡೋದು, ರಂಗೋಲಿ ಹಾಕೋದು, ಎಲ್ಲ ಸೇವೆಯನ್ನು ಮಾಡ್ತಾ ಇರ್ತಾನೆ. ಛಿದ್ರಂ, ಇವಳೆಲ್ಲಾದರೂ ತಪ್ಪು ಮಾಡ್ತಾಳ ಅಂತ ಕಾಯ್ತಾ ಇರ್ತಾನೆ. ಯಾವತ್ತೂ ತಪ್ಪೇ ಮಾಡೋದಿಲ್ಲ, ಹಾಗೆ ಇರ್ತಾಳೆ. ಒಂದು ದಿನ ಬಹಳ ಶ್ರಮ ಆಗಿರುತ್ತೆ. ಹಾಗೆ ಊಟ ಮಾಡಿ ಕೈಕಾಲು ತೊಳೆಯದೇನೆ ಹಾಗೆ ಸ್ವಲ್ಪ ಜಂಪು ನಿದ್ದೆ ಹತ್ತಿದ್ದೇ ತಡ ಇಂದ್ರ ಇದೇ ಸಮಯ ವ್ರತಭಂಗ ಆಯಿತು ಅಂತ ಹೇಳಿ ಆ ದಿತಿಯ ಗರ್ಭದಲ್ಲಿ ಪ್ರವೇಶ ಮಾಡ್ತಾನೆ. ದಿತಿಯ ಗರ್ಭದಲ್ಲಿ ಪ್ರವೇಶ ಮಾಡಿ ಆ ಗರ್ಭವನ್ನು 7 ತುಂಡು ಮಾಡ್ತಾನೆ. 7 ತುಂಡು ಮಾಡಿದಾಗ ಆ ಗರ್ಭ ಓ ಅಂತ ಅಳೋದಕ್ಕೆ ಶುರು ಮಾಡುತ್ತೆ. ಅಳಬೇಡ್ರು ಅಂತ ಮತ್ತೆ ಎಲ್ಲವನ್ನು 7 ತುಂಡು ಮಾಡ್ತಾನೆ. 49 ಭಾಗಗಳಾಗತ್ತೆ. 49 ಭಾಗ ಆಗಿ ಮತ್ತೆ ಅಳೋದಕ್ಕೆ ಶುರು ಮಾಡುತ್ತೆ. ಆಗ ಇಂದ್ರ ಅಂತಾನೆ, ಇವರನ್ನು ಸಾಯಿಸೋದ್ರಲ್ಲಿ ಅರ್ಥ ಇಲ್ಲ ಅಂಥೇಳಿ ಅವರೆಲ್ಲರನ್ನು ಹೊರಗೆ ಕರೆದುಕೊಂಡು ಬರ್ತಾನೆ. ಭಾಗವತ ಹೇಳುತ್ತೆ, ನಮಮಾರ ದಿತೇರ್ಗರ್ಭ ಶ್ರೀನಿವಾಸಾನುಕಂಪಯ ಬಹುಧಾ ಕುಲಿಶಕ್ಷುಣ್ಣೋ ದ್ರೌಣ್ಯಸ್ತ್ರೇಣ ಯಥಾಭವಾನ್. ಪರೀಕ್ಷಿತ, ದ್ರೋಣಾಚಾರ್ಯರು ಅಸ್ತ್ರ ಬಿಟ್ಟಾಗ ದೇವರು ಹೇಗೆ ನಿನ್ನನ್ನು ರಕ್ಷಣೆ ಮಾಡಿದ್ನಲ್ಲಪ್ಪ, ಹಾಗೆ ಶ್ರೀನಿವಾಸಾನುಕಂಪಯ, ಆ ಭಗವಂತನ ಅನುಗ್ರಹದಿಂದ ಒಳಗಿರುವ ಗರ್ಭ ಸಾಯಲಿಲ್ಲ. ಆವತ್ತಲ್ಲ, ಇವತ್ತು ಎಲ್ಲರ ಗರ್ಭ ಸುರಕ್ಷಿತವಾಗಿ ಇರೋದು ಕೂಡ ಶ್ರೀನಿವಾಸಾನುಕಂಪಯ, ಆ ಭಗವಂತನ ಅನುಗ್ರಹದಿಂದ ಸುರಕ್ಷಿತವಾಗಿರುತ್ತೆ ಅಂತ ಹೇಳಿ. ಇನ್ನೂ ವರ್ಷ ಆಗೋದಕ್ಕೆ ಸ್ವಲ್ಪ ಟೈಮ್ ಇತ್ತು. ಎಲ್ಲ ದಿತಿದೇವಿ ಇನ್ನೂ ಮಲ್ಕೊಂಡಿದ್ದಾಳೆ. ಇವನ್ನೆಲ್ಲ 49 ಜನರನ್ನ ತಂದು ನಿಂದಿರಿಸಿಬಿಟ್ಟ. ಎದುರಿಗೆ ನಿಂದಿಸ್ತಾ ಇಂದ್ರ ಇದ್ದಾಳೆ. ಅವಳು ಕಣ್ ತೆಗೆದು ನೋಡಿ ಆನಂದ ಆಗಿಬಿಟ್ಟಿದೆ ಅಂತ ಅವಳಿಗೆ. ನಾನು ಒಂದು ಮಗುವನ್ನು ಕೇಳಿದರೆ ದೇವರು 49 ಮಕ್ಕಳನ್ನು ಕೊಟ್ಟಿದ್ದಾನೆ. ನಾನಿನ್ನೂ ಎದ್ದು ಮಕ್ಕಳಿಗೆ ಇಂದ್ರನನ್ನು ಕರ್ಕೊಂಬಂದು ಸಾಯಿಸು ಅಂತ ಹೇಳೋಕ್ಕಿಂತ ಮೊದಲೇನೆ ಇಂದ್ರನನ್ನು ಎಳ್ಕೊಂಡು ಬಂದು ಬೇರೆ ನಿಂದಿರಿಸಿದ್ದಾರೆ. ಭಾರಿ ಆನಂದ ಆಗಿಬಿಡ್ತು ಅವಳಿಗೆ. ಆನಂದ ಆಗಿ ಅವಳಂದು, ಏನೋ ಇಂದ್ರ ನೀ ಯಾಕೆ ಬಂದು ಇಲ್ಲಿ, ಏನಾಯಿತು, ಇವರೆಲ್ಲ ಯಾಕೆ ಬಂದರು? ಆಗ ಅಮ್ಮ ತಪ್ಪಾಯಿತು, ನಂದೇ ಒಂದು ಸಣ್ಣ ಮಿಸ್ಟೇಕ್ ಆಯಿತು ಅಂತಂತಾನೆ. ಏನಿಲ್ಲ, ನೀನು ವ್ರತ ಮಾಡ್ತೀಯ ಅಂತ ಗೊತ್ತಾದ ಮೇಲೆ ನಾನು ಆ ವ್ರತವನ್ನು ಭಂಗ ಮಾಡಿ ಮಕ್ಕಳನ್ನು ಸಾಯಿಸೋದಕ್ಕೆ ಅಂತ ಬಂದಿದ್ದೆ. ದೇವರ ಅನುಗ್ರಹದಿಂದ ಇವರು 49 ಜನ ಮಕ್ಕಳಾಗಿದ್ದಾರೆ, ತಗೋ. ಆಗ ಅವಳು ಅಯ್ಯೋ ರಾಮ ಅಂತ ಅಂದ್ಕೊಳ್ಳೋ, ಆ ದೇವರ ಇಚ್ಛೆ ಏನು ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿ ಆ 49 ಜನರನ್ನು
ಏನು ಯೋಚನೆ ಮಾಡಬೇಡಮ್ಮ, ಇವರೆಲ್ಲರೂ ನನ್ನ ತಮ್ಮಂದಿರು, ನಾನಿವರನ್ನು ಕರೆದುಕೊಂಡು ಹೋಗ್ತೇನೆ ಅಂತ ಕರೆದುಕೊಂಡು ಹೋಗ್ತಾನೆ. ಅವರೇ 49 ಜನ ಮರುತ್ತರು ಎಂಬುದಾಗಿ ಆಗತ್ತೆ. ಹೀಗೆ ಆ ಮರುತ್ತರ ಸೃಷ್ಟಿಯನ್ನು ಭಗವಂತ ಮಾಡ್ತಾನೆ. ಈ ವ್ರತವನ್ನು ಪುಂಸವನ ವ್ರತ ಅಂತ ಇದಕ್ಕೆ ಹೆಸರು. ಮಾರ್ಗಶೀರ ಶುಕ್ಲ ಪಕ್ಷದಲ್ಲಿ ಪ್ರಾರಂಭ ಮಾಡಿ 1 ವರ್ಷದವರೆಗೆ, ಕಾರ್ತೀಕ ಹುಣ್ಣಿಮೆಯವರೆಗೆ ಈ ವ್ರತವನ್ನು ಮಾಡಬೇಕು ಅಂತ ಆ ವ್ರತದ ನಿಯಮಗಳನ್ನೆಲ್ಲ ತಿಳಿಸಿಕೊಡ್ತಾರೆ. ಹೀಗೆ ಆ ಮರುತ್ತರ ಸೃಷ್ಟಿಯ ಮೂಲಕ ಭಗವಂತ ದೇವತೆಗಳನ್ನು ರಕ್ಷಣೆ ಮಾಡಿದ. ಈ ರೀತಿಯಾಗಿ 6ನೆಯ ಸ್ಕಂಧವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದಾರೆ. ಭಗವಂತನ ಅನುಗ್ರಹ ಪದೇ 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 ಎಲ್ಲ ಘಟನೆಗಳಲ್ಲಿ, ಪ್ರತಿಯೊಂದು ಘಟನೆಗಳಲ್ಲಿಯೂ ಕೂಡ, ಪ್ರತಿಯೊಂದು ಸಣ್ಣ ಘಟನೆ ದೊಡ್ಡ ಘಟನೆ ಎಲ್ಲದರಲ್ಲಿಯೂ ಕೂಡ ಭಗವಂತನ ಅನುಗ್ರಹ ಹೇಗಿದೆ ಅಂತನ್ನುವುದು ಇದರಿಂದ ಗೊತ್ತಾಗತ್ತೆ. ಆಗ ಪ್ರಶ್ನೆ ಮಾಡ್ತಾರೆ ಪರೀಕ್ಷಿತ್ ರಾಜರು, ಸ್ವಾಮಿ ಎಲ್ಲ ದೇವರು ಸಮಾನ ಅಂತಂತೀರಿ, ಸಮಾನನಾದಂತಹ ದೇವರು ದೇವತೆಗಳ ಪಕ್ಷಪಾತವನ್ನು ಯಾಕೆ ವಹಿಸ್ತಾನೆ ಅಂತ. ದೇವತೆಗಳ ಪಕ್ಷಪಾತ ಅಲ್ಲಪ್ಪ, ಭಕ್ತರ ಪಕ್ಷಪಾತ. ಪ್ರಹ್ಲಾದನ ದೈತ್ಯರ ಕುಲದಲ್ಲಿ ಹುಟ್ಟಿದ ಪ್ರಹ್ಲಾದನನ್ನು ರಕ್ಷಣೆ ಮಾಡುವುದಕ್ಕಾಗಿ ಭಗವಂತ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತುಂ ವ್ಯಾಪ್ತಿಂಚ ಭೂತೇಷ್ವಖಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ನರಸಿಂಹ ರೂಪದಿಂದ ಬಂದು ಹಿರಣ್ಯ ಕಶುಪುವಿನ ಸಂಹಾರವನ್ನು ಮಾಡಿ ಪ್ರಹ್ಲಾದನನ್ನು ಉದ್ಧಾರ ಮಾಡಿದ್ದಾನೆ ಭಗವಂತ. ಭಗವಂತನಿಗೆ ಬರೀ ಮನುಷ್ಯರನ್ನು ಮಾತ್ರ ದೇವರು ಉದ್ಧಾರ ಮಾಡ್ತಾನೆ ಅಂತ ಅಲ್ಲ, ಗಜೇಂದ್ರ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಂತಹ ಗಜೇಂದ್ರನನ್ನು ಭಗವಂತ ಸೋಂತಸ್ಸರಸ್ಯುರು ಬಲೇನ ಬಲೇ ಗೃಹೀತೋ ಗ್ರಾಹೇಣ ಯೂಥಪತಿರಂಬುಜಹಸ್ತ ಆರ್ತಃ ಆಹೇದಮಾದಿ ಪುರುಷಾಖಿಲ ಲೋಕನಾಥ ತೀರ್ಥಶ್ರವಶ್ರವಣ ಮಂಗಲ ನಾಮಧೇಯ. ಹೀಗೆ ಭಗವಂತ ಆ ಗಜೇಂದ್ರನನ್ನು ಉದ್ಧಾರ ಮಾಡಿದ್ದಾನೆ ಭಗವಂತ. ಹಾಗೆ ಭಗವಂತನ ಅನುಗ್ರಹ ಇದೆ. ಭಗವಂತ ಅಷ್ಟು ಮಾತ್ರ ಅಲ್ಲ, ದೇವದಾನವರು ಯುದ್ಧವನ್ನು ಆಡಿದಾಗ ಸ್ವಯಂ ಮೋಹಿನಿ ರೂಪದಿಂದ ಬಂದು ಅವರೆಲ್ಲರಿಗೂ ಅನುಗ್ರಹವನ್ನು ಮಾಡಿದ್ದಾನೆ ಭಗವಂತ. ಸಾಕ್ಷಾತ್ ಲಕ್ಷ್ಮೀದೇವಿ ಆ ಸಮುದ್ರದಿಂದ ಹೊರಗೆ ಬಂದಾಗ ತಸ್ಯಾಂಶ ದೇಶ ಉಷತೀಂ ನವಕಂಜಮಾಲಾಂ ಮಾದ್ಯನ್ಮಧೂವ್ರತ ವರೋಥ ಗಿರೋಪಘುಷ್ಟಾಂ ತಸ್ಥೋ ನಿಧಾಯ ನಿಕಟೇ ತದುರಸ್ವಧಾಮ ಸೌವ್ರೀಳಹಾಸ ವಿಕಸನ್ನಯನೇನ ಭೀತಾ. ಲಕ್ಷ್ಮೀದೇವಿ ಎಲ್ಲ ದೇವತೆಗಳನ್ನು ತ್ಯಾಗ ಮಾಡಿ ಸರ್ವೋತ್ತಮನಾದವನು ಭಗವಂತ ಎಂಬುದಾಗಿ ಭಗವಂತನ ಕೊರಳಲ್ಲಿ ಮಾಲೆಯನ್ನು ಹಾಕಿಕೊಂಡು ಲಕ್ಷ್ಮೀನಾರಾಯಣರ ವಿವಾಹವನ್ನು 8ನೆಯ ಸ್ಕಂಧದಲ್ಲಿ ತಿಳಿಸಿಕೊಡ್ತಾರೆ. ಇದೇ 8ನೇ ಸ್ಕಂಧದಲ್ಲಿ ಸಾಕ್ಷಾತ್ ವಾಮನ ರೂಪಿಯಾದಂತಹ ಭಗವಂತ ಆ ತದ್ವಾಮನಂ ರೂಪಮವರ್ತತಾದ್ಭುತಂ ಹರೇರನಂತಸ್ಯ ಗುಣತ್ರಯಾತ್ಮಕಂ ಭೂಖಂ ದಿಶೋದ್ಯೌರ್ವಿವರಃ ಪಯೋಧಯಃ ತಿರ್ಯಂಗೃದೇವಾರುಷಯೋ ಯದಾಸನ್. ಆ ಬಲಿಚಕ್ರವರ್ತಿಯ ಉದ್ಧಾರ ಮಾಡುವುದಕ್ಕಾಗಿ ವಾಮನ ರೂಪದಿಂದ ಬಂದು ತ್ರಿವಿಕ್ರಮ ರೂಪವನ್ನು ಪಡೆದು ಅವನಿಗೆ ಅನುಗ್ರಹವನ್ನು ಮಾಡಿದ್ದಾನೆ ಭಗವಂತ. 9ಮ ಸ್ಕಂಧದಲ್ಲಿ ಅನೇಕ ರಾಜರ ಚರಿತ್ರೆಯನ್ನು ತಿಳಿಸಿಕೊಡ್ತಾರೆ. ಮಹಾಭಗವದ್ಭಕ್ತ ಅಂಬರೀಷ, ಆ ಅಂಬರೀಷನನ್ನು ರಕ್ಷಣೆ ಮಾಡುವುದಕ್ಕಾಗಿ ಸ್ವಯಂ ತನ್ನ ಚಕ್ರವನ್ನೇ ಕೊಟ್ಟ. ದೂರ್ವಾಸರು ದೇವರ ಹತ್ತಿರ ಹೋಗಿ ಅಂಬರೀಷನ ಚಕ್ರದಿಂದ ರಕ್ಷಣೆ ಮಾಡು ಅಂತ ಬೇಡಿಕೊಂಡರೂ ಕೂಡ ಅಹಂ ಭಕ್ತಪರಾಧೀನಃ, ನಾನು ಭಕ್ತಪರಾಧೀನ ಅಂತ ಹೇಳಿ ಅಂಬರೀಷನ ಹತ್ತಿರವೇ ಮತ್ತೆ ದೂರ್ವಾಸರನ್ನು ಕೊಟ್ಟು ಕಳಿಸ್ತಾನೆ. ಹೀಗೆ ಅನೇಕ ರಾಜರನ್ನೆಲ್ಲ ಕೂಡ ಭಗವಂತ ಉದ್ಧಾರವನ್ನು ಮಾಡಿದ್ದಾನೆ. ಪರಶುರಾಮ ದೇವರು ಕಾರ್ತವೀರ್ಯಾರ್ಜುನನನ್ನು ಸಂಹಾರ ಮಾಡಿ ಅನೇಕ ದುಷ್ಟಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿದ ಕಥೆಯನ್ನು ನಾವು 9ಮ ಸ್ಕಂಧದಲ್ಲಿ ಕೇಳ್ತೇವೆ. ದೈತ್ಯದಾನವರೆಲ್ಲರೂ ಸಜ್ಜನರಾಗಿ ಹೊರಟ ಸಂದರ್ಭದಲ್ಲಿ ಅವರಿಗೆ ಮತ್ತೆ ಶಿಕ್ಷೆಯನ್ನು ಕೊಡುವುದಕ್ಕಾಗಿ, ಭೂಭಾರವನ್ನು ಹರಣ ಮಾಡುವುದಕ್ಕಾಗಿ ಭಗವಂತ ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ. ವಸುದೇವ ದೇವಕಿಯರಲ್ಲಿ ಸಾಕ್ಷಾತ್ ಭಗವಂತ ಕೃಷ್ಣ ರೂಪದಿಂದ ಅವತಾರ ಮಾಡಿ ಅನೇಕ ದುಷ್ಟರನ್ನು ಸಂಹಾರ ಮಾಡಿ ನಾನಾ ಲೀಲೆಗಳನ್ನೆಲ್ಲ ತೋರಿಸುವ ಮೂಲಕ ಎಲ್ಲ ಭಕ್ತರಿಗೆ ಅನುಗ್ರಹವನ್ನು ಮಾಡಿದ್ದನ್ನು ನಾವು 8ಮ ಸ್ಕಂಧದಲ್ಲಿ ಕೇಳ್ತೇವೆ. 11ಶ ಸ್ಕಂಧದಲ್ಲಿ ಭಗವಂತ ಉದ್ಧವನಿಗೆ ಅನೇಕ ಉಪದೇಶಗಳಿದೆ. ಭಗವಂತ ಉದ್ಧವನಿಗೆ ಉಪದೇಶವನ್ನು ಮಾಡ್ತಾನೆ. ಜಗತ್ತಿನಲ್ಲಿ ದೇವರು ಒಂದು ಮಾತನ್ನು ಹೇಳ್ತಾನೆ, ದೇವರೇ ನಿನಗೇನು ಬೇಕಪ್ಪ, ಏನು ಬೇಕು ಹೇಳು, ನಿನಗೆ ಸೇರೋ ವಸ್ತು ಹೇಳು. ದೇವರಂತಾನೆ, ನನಗೆ ಸೇರೋ ವಸ್ತು ಏನು ಅಂತ ಕೇಳಬೇಡಪ್ಪ, ನಿನಗೆ ಸೇರೋ ವಸ್ತು ಅಂತೇನಿದೆಯೋ ಅದರಲ್ಲಿ ಸ್ವಲ್ಪ ನಂಗೆ ಕೊಡು ಸಾಕು. ಯದ್ಯದಿಷ್ಟತಮಂ ಲೋಕೆ ಯಚ್ಚ ಅತಿಪ್ರಿಯಮಾತ್ಮನಃ. ನಿನಗೆ ಯಾವುದು ಫೇವ್ರೇಟ್ ಅಂತ ನೀನು ಅನ್ಕೋತೀಯಲ್ಲ ಅದನ್ನು ನನಗೆ ಕೊಡು. ನನಗೆ ಯಾವುದು ಫೇವ್ರೇಟ್ ಅಂತ ಕೇಳಬೇಡ. ನಾ ಲಕ್ಷ್ಮೀದೇವಿ, ಕೆಲವರು ಕೇಳ್ತಾರೆ ಏನು ಬೇಕ್ರಿ,
ಏನು ಬೇಕು ರೀ, ನಿಮಗೇನು ಬೇಕೋ ಹೇಳ್ರಿ ಮಾಡಿ ಹಾಕ್ತೀವಿ ಅಂತ. ಏನು ಮಂಡಿಗೆ ಮಾಡಿ ಹಾಕ್ಲಿಕ್ಕಾಗತ್ತಾ? ಇಲ್ವಲ್ಲ. ಹಾಗೆ ದೇವರಿಗೆ ಹೋಗಿ ನಿನಗೇನು ಬೇಕು ಕೇಳಪ್ಪ ಅಂದರೆ ನಾನು ಲಕ್ಷ್ಮೀದೇವಿ ಬೇಕು ಅಂತ ಕೇಳ್ತೀನಿ, ಕೊಡ್ತೀಯ ನೀನು? ಇಲ್ಲ. ಹಾಗಾದ್ರೆ ಏನು? ಯದ್ಯದಿಷ್ಟತಮಂ ಲೋಕೆ, ನಿನಗೇನು ಸೇರತ್ತೋ, ಎಚ್ಚ ಅತಿಪ್ರಿಯಮಾತ್ಮನಃ, ನೀನು ಯಾವುದನ್ನು ಭಾಳ ಹಚ್ಕೊಂಡಿದ್ದೀಯಲ್ಲ ಅದರಲ್ಲಿ ತತ್ತನ್ನಿವೇದಯ, ಅದನ್ನು ನನಗೆ ಕೊಡು ಸಾಕು, ಅದನ್ನು ನನಗೆ ಕೊಟ್ಟು ಸಾಕು ಎಂಬುದಾಗಿ ಭಗವಂತ ಉದ್ಧವನಿಗೆ ಉಪದೇಶವನ್ನು ಮಾಡ್ತಾನೆ. ದ್ವಾದಶ ಸ್ಕಂದದಲ್ಲಿ ಪರೀಕ್ಷಿತ್ ಮಹಾರಾಜರು ನನ್ನ ಎಲ್ಲ ಸಂದೇಹಗಳು ಪರಿಹಾರ ಆಯಿತು ಅಂತ ಶುಕಾಚಾರ್ಯರ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ. ಆ ಪರೀಕ್ಷಿತ್ ಮಹಾರಾಜರು ಭೇಜೇ ಖಗೇಂದ್ರ ದ್ವಿಜಪಾದ ಮೂಲಂ, ತಕ್ಷಕ ಬಂದು ಸಾಯಿಸುವ ಮೊದಲೇನೆ ಎಲ್ಲ ಉತ್ಕ್ರಮಣ ಮಾಡಿಬಿಟ್ಟಿರ್ತಾರೆ. ತಕ್ಷಕ ನಿಮಿತ್ತ ಮಾತ್ರ ಬಂದು ಅವರನ್ನು ಸಂಹಾರ ಮಾಡ್ತಾನೆ. ನೇರವಾಗಿ ನೀವು ಕೇಳಿದ್ದೀರಿ 2ನೇ ಸ್ಕಂದದಲ್ಲಿ, ಅಲ್ಲಿ ಇಲ್ಲಿ ಆ ಲೋಕ ಈ ಲೋಕ ಸ್ವಲ್ಪ ದಿವಸ ಬಿಟ್ಟು ಬಾ, ಅಲ್ವೇ ಅಲ್ಲ, ನೇರವಾಗಿ ವೈಕುಂಠಕ್ಕೆ ಹೋಗಿ ಭಗವಂತನ ಪಾದದಲ್ಲಿ ಪರೀಕ್ಷಿತ್ ಮಹಾರಾಜರು ಇದ್ದಾರೆ. ಭಗವಂತನ ಅದ್ಭುತವಾದ ಮಹಿಮೆಯನ್ನು ತಿಳಿಸುವುದಕ್ಕಾಗಿ ಮಾರ್ಕಾಂಡೇಯರಿಗೆ ಭಗವಂತ ಪ್ರಳಯವನ್ನೇ ತೋರಿಸಿಕೊಡ್ತಾನೆ. ಪ್ರಳಯವನ್ನು ತೋರಿಸಿಕೊಟ್ಟು ಅನುಗ್ರಹವನ್ನು ಮಾಡ್ತಾನೆ. ಭಾಗವತ ಹೇಳುತ್ತೆ, ಏನು ಬೇಡಬೇಕು ಭಗವಂತ ಭಾಗವತವನ್ನು ಕೇಳಿದ್ದರಿಂದ ಏನು ಬೇಡಬೇಕು? ಏನಿಲ್ಲ. ಲೀಲಾವತಾರ ಕರ್ಮಾಣಿ ಕೀರ್ತಿತಾನೀಹ ಸರ್ವಶಃ ಪತಿತಃ ಸ್ಖಲಿತಃ ವಾರ್ತಃ ಶ್ರುತ್ವಾ ವಾ ವಿವಶೋ ಧ್ರುವಂ. ಈ ಭಗವಂತನ ಕಥೆಗಳನ್ನು ಕೇಳಿದ್ದರಿಂದ ನನಗೇನಾಗಬೇಕಪ್ಪ? ಬಿದ್ದಾಗ, ಎದ್ದಾಗ, ಕೂತಾಗ, ನಿಂತಾಗ, ರೋಗ ಬಂದಾಗ ಹರಯೇ ನಮಃ ಹರಯೇ ನಮಃ ಇತ್ಯುಚ್ಚೈಹಿ, ಆಗಾಗ ನಮ್ಮ ಬಾಯಿಂದ ಹರಯೇ ನಮಃ ಅನ್ನುವ ಮಾತು ನಮ್ಮಿಂದ ಬರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುವ ಮೂಲಕ ಅವಿಸ್ಮೃತಿ ಶ್ರೀಧರ ಪಾದ ಪದ್ಮಯೋ ಗುಣಾನುವಾದ ಶ್ರವಣಾದಿಭಿರ್ಹರೇ ಅವಿಸ್ಮೃತಿ ಕೃಷ್ಣ ಪದಾರವಿಂದಯೋ ಕ್ಷೀಣೋತಿ ಅಭದ್ರಾಣಿ ಸಮಂತತೋಪಿ ಚ. ಆ ಭಗವಂತನ ನಾಮಸ್ಮರಣ, ಭಗವಂತನ ಪಾದಗಳ ಸ್ಮರಣ ನಮ್ಮ ಮನಸ್ಸಿನಲ್ಲಿ ಬಂದರೆ ಎಲ್ಲ ಪಾಪಗಳ ಪರಿಹಾರ ಆಗತ್ತೆ. ಹಾಗಾಗಿ ಪ್ರಧಾನವಾದ ಪ್ರಶ್ನೆ ಏನಿತ್ತು? ಏನನ್ನ ಮಾಡುವುದರಿಂದ ಮನುಷ್ಯ ಶ್ರೇಯಸ್ಸನ್ನು ಹೊಂತಾನೆ ಅಂದರೆ ಏನಿಲ್ಲ, ಇಷ್ಟನ್ನು ಮಾಡಿಬಿಟ್ರೆ ಸಾಕು ಶ್ರೇಯಸ್ಸನ್ನು ಹೊಂದುತ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಉಪಚಿತ ನವಶಕ್ತಿ ಬಿಸ್ವಧಾಮ, ಬೇಕಾದಷ್ಟು ಇದೆ, ಮಂಗಳ ಮಾಡೋದಿಲ್ಲ, ಆದರೆ ಅರ್ಧ ಹೇಳಿದ ಹಾಗೆ ಆಗಬಾರದು ಅನ್ನೋದಕ್ಕೆ ಎಲ್ಲ ಸ್ಕಂದಗಳ ಒಂದೊಂದು ಭಗವಂತನ ಮಹಿಮೆಯನ್ನು ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ಈ 15 ದಿನಗಳ ಕಾಲ ಭಾಗವತದ ಪ್ರವಚನ ಮಾಡೋದು ಅಂದರೆ ಬಹಳ ರಿಸ್ಕು. ಉಳಿದ ಯಾವುದಾದರೂ ಪ್ರವಚನ ಮಾಡಬಹುದು, ಭಾಗವತವನ್ನು ಮಾಡೋದು ಬಹಳ ಕಷ್ಟ. ಅಷ್ಟು ಗಂಭೀರವಾದದ್ದು. ಏನೋ ಹೇಳ್ತೇವೆ ಅಂತನ್ನೋ ಸಾಹಸದಿಂದ ಏನೇನೋ ಹೇಳಿರ್ತೇವೆ, ಆದರೆ ಭಕ್ತಿಯಿಂದ ಹೇಳುವ ಪ್ರಯತ್ನವನ್ನು ಯಥಾಮತಿಯಾಗಿ ಮಾಡಿದ್ದೇನೆ. ಇದು ಕೇವಲ ಗುರುಗಳ ಅನುಗ್ರಹ, ಗುರುಗಳ ಅಪಾರ ಅನುಗ್ರಹದಲ್ಲಿರುವ ಒಂದು ಅಣು ನಮ್ಮ ಮೇಲೆ ಇದ್ದದ್ದಕ್ಕಾಗಿ ಈ ಒಂದು ಸಾಧನೆಯನ್ನು ಮಾಡಿಸುವ ಅನೇಕ ಮಾತುಗಳನ್ನು ನೀವು ಕೇಳಿದ್ದೀರಿ. ಭಾಗವತವನ್ನು ಈ ಅಧಿಕ ಮಾಸದಲ್ಲಿ ಕೇಳಿಸುವ ಒಂದು ಅವಕಾಶ ಸಿಕ್ಕಿದೆ ಅಂದರೆ ದೇವರ ಅನುಗ್ರಹ ಆಗಿದೆ ಅಂತ ಅರ್ಥ, ಅಥವಾ ಇನ್ನು ಮುಂದೆ ದೇವರು ಏನೋ ಒಳ್ಳೆಯದು ಮಾಡೋನಿದ್ದಾನೆ ಅಂತ ಅರ್ಥ. ಹಾಗಾಗಿ ಈ ಒಂದು ವಾಕ್ಕುಸುಮವನ್ನು ಅಂತರ್ಯಾಮಿಯಾದಂತಹ ಎಲ್ಲ ತತ್ವಾಭಿಮಾನಿ ದೇವತೆಗಳು ಅವರು ನನ್ನಲ್ಲಿ ನಿಂತು ನುಡಿಸಿದ್ದನ್ನು ಭಗವಂತನ ಪಾದಗಳಲ್ಲಿ ಸಮರ್ಪಣೆ ಮಾಡೋಣ. ಮುಖ್ಯವಾಗಿ ಈ ಭಾಗವತದ ತತ್ವವನ್ನು ಅಕ್ಷರ ಪಾಠವನ್ನು ಹೇಳಿ ನಮ್ಮನ್ನು ಉದ್ಧಾರ ಮಾಡಿದಂತಹ ಪರಮಪೂಜ್ಯ ಆಚಾರ್ಯರ ಚರಣಗಳಲ್ಲಿ ಅವರ ಅನುಗ್ರಹದಿಂದ, ಅವರು ಕೊಟ್ಟ 4 ವಿದ್ಯೆಯಿಂದ, ಅವರೇ ವಿದ್ಯೆ ಅವರದ್ದು, ಆಡುವ ಮಾತುಗಳು ಅವರದ್ದು, ಕೊಡುವ ದೃಷ್ಟಾಂತಗಳು ಅವರದ್ದು, ಎಲ್ಲವೂ ಅಲ್ಲಿಂದ ಕದ್ದು ಇಲ್ಲಿ ಅವಿಶ್ವರೂಪಾಚಾರ್ಯ ದೈತ್ಯರಿಂದ ಕದ್ದು ತಂದು ಹೇಳಿದ ಅಂತ ಇದೆಯಲ್ಲ, ಹಾಗೆ ಆ ಗುರುಗಳು ಹೇಳಿದ್ದನ್ನು ಸುಮ್ಮನೆ ಕದ್ದು ತಂದು ನಿಮ್ಮ ಮುಂದೆ ಹೇಳೋದಷ್ಟೇ. ಎಲ್ಲವೂ ಇದರಲ್ಲಿರುವ ಪ್ರತಿಯೊಂದು ಅಕ್ಷರ ಏನೇನು ಗುಣಗಳಿದೆಯೋ ಅದೆಲ್ಲವೂ ಆ ಗುರುಗಳದ್ದು. ಪರಮಪೂಜ್ಯ ಶ್ರೀಪಾದಂಗಳವರ ಪರಮಾನುಗ್ರಹದಿಂದ 4 ಮಾತುಗಳನ್ನು ಆಡುವ, 4 ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಬಂದಿದೆ. ಆ ಗುರುಗಳ ಚರಣಗಳಲ್ಲಿ ಈ ಒಂದು ವಾಕ್ಕುಸುಮವನ್ನು ಸಮರ್ಪಣೆ ಮಾಡ್ತೇನೆ. ನನ್ನ ಪೂಜ್ಯ ತಂದೆಯವರು ತೀರ್ಥರೂಪರು, ಅವರು ಇಡೀ ಜೀವನ ಭಾಗವತದ ತಪಸ್ಸನ್ನು ಮಾಡಿ ಸಮಗ್ರ ಭಾಗವತದ ಅವರ ವ್ಯಾಖ್ಯಾನವನ್ನು ನೋಡಿದರೆ ಮೈ ರೋಮಾಂಚನ ಆಗತ್ತೆ. ಯಾವುದೇ ಕಷ್ಟದ ಸಮಸ್ಯೆಗಳು ಬಂದಾಗ ತೆಗೆದು ನೋಡಿದರೆ ಇಲ್ಲೇನು ಪ್ರಾಯ ಇದನ್ನು ಬರೆದಿರಲಿಕ್ಕಿಲ್ಲ ಅಂತ ಅಂದ್ಕೊಂಡಿರ್ತೇವೆ, ಅದೇ ಪ್ರಶ್ನೆಗೆ ಉತ್ತರವನ್ನು ಬರೆದಿರ್ತಾರೆ. ಅಷ್ಟು ಅದ್ಭುತವಾಗಿ
ವ್ಯಾಖ್ಯಾನವನ್ನು ಮಾಡಿದ ಪೂಜ್ಯ ಪಿತೃಚರಣರ ಚರಣಗಳಿಗೆ, ಮಾತೃಶ್ರೀಯವರ ಚರಣಗಳಿಗೆ ವಿಶೇಷವಾಗಿ ವಂದನೆಯನ್ನು ಮಾಡಿ ಈ ಎಲ್ಲ ಪುಣ್ಯವನ್ನು ಎಲ್ಲ ಗುರುಗಳ ಅಂತರ್ಗತನಾದ, ಸಮಸ್ತ ದೇವತೆಗಳ ಅಂತರ್ಗತರಾದ, ಭಾಗವತದಲ್ಲಿ ಪ್ರತಿಪಾದ್ಯರಾದ ಅನೇಕ ರಾಜರು, ಅನೇಕ ಋಷಿಗಳು, ಅನೇಕ ಮುನಿಗಳು, ಆ ಎಲ್ಲ ಜೀವರ ಅಂತರ್ಯಾಮಿಯಾದಂತಹ ಮುಖ್ಯ ಪ್ರಾಣಾಂತರ್ಗತನಾದ ಗ್ರಂಥ ಪ್ರತಿಪಾದ್ಯನಾದ ಶ್ರೀಕೃಷ್ಣ, ಗ್ರಂಥ ರಚನೆ ಮಾಡಿದ ವೇದವ್ಯಾಸದೇವರು, ಇಲ್ಲಿ ಸನ್ನಿಹಿತರಾದ ನರಸಿಂಹದೇವರು, ಅವರೆಲ್ಲರ ಅಭಿನ್ನನಾದಂತಹ ನಮ್ಮ ಗುರುಗಳಿಂದ ನಿತ್ಯ ಉಪಾಸ್ಯನಾದಂತಹ ಮೂಲರಾಮದೇವರು, ದಿಗ್ವಿಜಯ ರಾಮದೇವರು, ವೇದವ್ಯಾಸದೇವರು, ಇವರಿಂದ ಅಭಿನ್ನನಾದ ನಮ್ಮ ಕುಲದೇವತೆಯಾದಂತಹ ನರಸಿಂಹದೇವರ ಅಭಿನ್ನನಾದಂತಹ ಬಿಂಬಮೂರ್ತಿಯಲ್ಲಿ ಸಮರ್ಪಣೆಯನ್ನು ಮಾಡೋಣ. ತಾವೆಲ್ಲರೂ ಕೂಡ ಸಮರ್ಪಣೆಯನ್ನು ಮಾಡಿ, ವಿಶೇಷವಾಗಿ ನಾನು ಆಡಿದ ಶಬ್ದಗಳು ಇದೊಂದು ಆಹುತಿ, ನಿಮ್ಮ ಕಿವಿಗಳು ಒಂದು ಬೆಂಕಿ ಇದ್ದ ಹಾಗೆ, ಅದು ಯಜ್ಞಕುಂಡ. ಆ ಯಜ್ಞಕುಂಡದಲ್ಲಿ ನನ್ನ ಮಾತೆಂಬ ಆಹುತಿ ಬಂದು ಬೀಳ್ತಾ ಇದೆ. ನಿಮ್ಮಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಕೇಳಿಸಿದ್ದಾನೆ, ದೇವತೆಗಳು ಕೇಳಿಸಿದ್ದಾರೆ. ಗುರುಗಳ ಅನುಗ್ರಹ ಇದ್ದದ್ದಕ್ಕಾಗಿಯೇನೇ 15 ದಿನ ಕೇಳುವ ಅವಕಾಶ ಸಿಕ್ಕಿದೆ. ಮುಂದೆ 15 ದಿನ ಕೇಳಿಸುವ ಭಾಗ್ಯವನ್ನು ಭಗವಂತ ಕರುಣಿಸಲಿ ಎಂಬುದಾಗಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ನಾಹಂಕರ್ತ ಹರಿಃಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತ್ವತ್ಪ್ರಸಾದೇನ ನಾನ್ಯಥ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತ್ವತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಇದಂ ಜ್ಞಾನಂ ಹರೇ ಪೂಜಾ ಹರೇರೇವ ಉದಿತಂ ಸದಾ ಹರ್ಯಧೀನಂಚ ಸರ್ವತ್ರ ಇತ್ಯೇವಂ ನ್ಯಾಸೋ ಹರೋ ಸ್ಮೃತಃ. ಕಿಂಚಿತ್ತೂ ಸ್ವಾತಂತ್ರ್ಯ ನಮದಲ್ಲ, ಯಾವ ಸ್ವಾತಂತ್ರ್ಯವೂ ನಮಗಿಲ್ಲ, ಎಲ್ಲವೂ ಭಗವಂತನೇ ಮಾಡಿಸಿದ್ದಾನೆ. ಅವನೇ ನಮ್ಮಲ್ಲಿ ನಿಂತು ಸ್ವವಂದನಂ ಯಥಾಪಿತ್ರ ಕಾರಿತಂ ಶಿಶುಕರ್ತೃಕಂ, ತಂದೆ ಮಗನ ತಲೆಯನ್ನು ಹಿಡಿದು ನಮಸ್ಕಾರ ಮಾಡಿಸಿದಂತೆ ದೇವರು ನಮ್ಮಲ್ಲಿ ಕೂತು, ನಿನ್ನ ಪುಣ್ಯ ಇದೆಯೋ, ನಿಮ್ಮ ಹಿರಿಯರು ಪುಣ್ಯ ಮಾಡಿದ್ದಾರೆ ಬಾ ಅಂತ ಹೇಳಿ ನಮ್ಮಲ್ಲಿ ಕೂತು ಒತ್ತಾಯದಿಂದ ದೇವರು ನಮ್ಮ ಬಾಯಿಯಿಂದ ಹೇಳಿಸಿದ್ದಾನೆ, ನಿಮ್ಮಿಂದ ಕೇಳಿಸಿದ್ದಾನೆ ಅನ್ನುವ ಚಿಂತನೆ ನಮ್ಮ ಮನಸ್ಸಿನಲ್ಲಿರಲಿ. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಈ 15 ದಿನಗಳ ಕಾಲ ಇಲ್ಲಿ ಹೇಳುವುದಕ್ಕೆ ಒಂದು ಅವಕಾಶ ಪರಮಪೂಜ್ಯ ಶ್ರೀಪಾದಂಗಳವರ ಅನುಗ್ರಹದಿಂದ ಇಲ್ಲಿ ಸಿಕ್ಕಿದೆ. ಅವಕಾಶವನ್ನು ಕಲ್ಪಿಸಿಕೊಟ್ಟ ಎಲ್ಲ ಸಜ್ಜನರಿಗೆ, ತಾವೆಲ್ಲ ಇಷ್ಟೆಲ್ಲ ಸಜ್ಜನರು ವಿಶೇಷ ಅಭಿಮಾನದಿಂದ, ದೇವರ ಮೇಲಿರುವ ಭಕ್ತಿಯಿಂದ ತಪ್ಪದೇ ಬಂದು ತಾವೆಲ್ಲ ಕೂತು ಉತ್ಸಾಹದಿಂದ ಕೇಳ್ತೀರಿ ಅನ್ನುವುದಕ್ಕೆ ಹೇಳುವ ಉತ್ಸಾಹ ಬರುತ್ತೆ, ಇಲ್ಲದೇ ಇದ್ದರೆ ಉತ್ಸಾಹ ಬರೋದಿಲ್ಲ. ಹಾಗಾಗಿ ತಾವೆಲ್ಲ ಇಲ್ಲಿ ಬಂದು ಕೂತು ಕೇಳಿದ್ದಕ್ಕಾಗಿ ತಮಗೂ ತಮ್ಮ ಅಂತರ್ಯಾಮಿಯಾದಂತಹ ಭಗವಂತನಿಗೂ ಅನೇಕ ನಮಸ್ಕಾರಗಳನ್ನು ತಿಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.